ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಯುಗಾದಿಯಲ್ಲಿ ಏನೆಲ್ಲ ವಿಚಾರ ಬರಲಿದೆ ಅಂತ ಹೇಳಿ, ಹಾಗೆ ಯಾವುದಾದ್ರೂ ಒಂದು ವಿಷ್ನ, ಯಾವುದಾದ್ರೂ ಒಂದು ಕೋರಿಕೆನ ಅದು ಆಗತ್ತಾ ಇಲ್ವಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇವತ್ತು ಯುಗಾದಿ ಕಳೆದ ನಂತರ ಅಂದರೆ ಈ ವರ್ಷದಲ್ಲಿ ನಾನು ಅನ್ಕೊಂಡಿರುವಂಥದ್ದು ಯಾವುದೋ ಒಂದು ವಿಷ್ನ ಬಹಳಷ್ಟು ವರ್ಷಗಳಿಂದ ನೀವು ಅನ್ಕೊಂಡಿದ್ರಿ, ಅದು ಆಗುತ್ತಾ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ಯಾವೆಲ್ಲ ಬದಲಾವಣೆಗಳು ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ, ಈ ಒಂದು ವರ್ಷದಲ್ಲಿ ಏನೆಲ್ಲ ವಸ್ತುಗಳಾಗಿರಬಹುದು, ವ್ಯಕ್ತಿಗಳಾಗಿರಬಹುದು, ವಾಹನಗಳಾಗಿರಬಹುದು, ಯಾವ ವಿಚಾರ ಬರಲಿದೆ, ಯಾವ ವಿಚಾರಗಳು ನಿಮ್ಮ ಜೀವನದಲ್ಲಿ ಕಾಲಿಡ್ತಾ ಇದೆ, ಯಾವ ಹೊಸ ಅಧ್ಯಾಯ ಶುರು ಆಗ್ತಾ ಇದೆ ನಿಮ್ಮ ಲೈಫಲ್ಲಿ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಬೇಕಿದ್ರೆ ಈ ವಿಡಿಯೋನ ಪಾಸ್ ಮಾಡಿ ಫ್ಯೂ ಮಿನಿಟ್ಸ್ ಡೀಪ್ ಬ್ರೀತ್ ಮಾಡಿ, ಹಾಗೆ ನೀವು ಕಣ್ಣು ತೆಗೆದ ಕೂಡಲೇ ಯಾವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತೆ, ಇದು ಅಥವಾ ಇದು ಯಾವುದು ರೆಸೊನೇಟ್ ಆಗುತ್ತೆ, ಕ್ಲಿಯರ್ ಕಾರ್ಡ್ಸ್, ಲ್ಯಾಪಿಸ್ ಲಿಝೋಲಿ, ಅಮಿಥಿಸ್ಟ್, ಯಾವುದು ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತೆ ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು, ಹಾಗೆ ನಾನು ತೋರಿಸಿದಂತಹ ಪೈರೆಟ್ ಮಿಕ್ಸ್ ಸಿಟ್ರಿನ್ ಈ ವರ್ಷದ ಲಕ್ಕಿ ಸ್ಟೋನ್ ಅಂತಲೇ ಹೇಳಬಹುದು. ನಿಮ್ಮ ಲೈಫಲ್ಲಿ ಎಲ್ಲ ವಿಚಾರಗಳು, ಹಾಗೆ ಅವಕಾಶಗಳ ಬಾಗಿಲು ಕೂಡ ತೆಗೆಯೋದಕ್ಕೆ, ಹಾಗೆ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಪರದಾಟಗಳನ್ನು ನೀವು ಏನಾದರೂ ಮಾಡ್ತಾ ಇದ್ರೆ, ಪೈರೆಟ್ ಮಿಕ್ಸ್ ಸಿಟ್ರಿನ್ ಏನಿದೆಯಲ್ಲ, ಇದು ನಿಮ್ಮ ಜೀವನದಲ್ಲಿ ಗುರುಬಲನೂ ಕೂಡ ಹೆಚ್ಚಿಸುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಕೆರಿಯರ್ ಆಗಿರಬಹುದು, ಅಥವಾ ಒಂದು ಒಳ್ಳೆಯ ಲೈಫ್ ಆಗಿರಬಹುದು, ಒಂದು ಒಳ್ಳೆಯ ಆಪರ್ಚುನಿಟೀಸ್ ಬರುವಂಥದ್ದಾಗಿರಬಹುದು. ಹಾಗೆ ಇದು ಮರ್ಚೆಂಟ್ ಸ್ಟೋನ್ ಆಗಿರೋದ್ರಿಂದ ಯಾರೆಲ್ಲ ಸ್ಪಾ, ಹಾಗೆ ರೇಷನ್, ಪ್ರಾವಿಷನ್ ಸ್ಟೋರ್ಸ್ಗಳು ವಿಧವಾಗಿ ಇರುತ್ತಲ್ಲ, ಯಾರಲ್ಲಿ ಏನೇ ವ್ಯವಹಾರಗಳನ್ನು ನೀವು ಮಾಡ್ತಾ ಇದ್ರೂ ಕೂಡ ಮರ್ಚೆಂಟ್ಸ್ನ ಅಟ್ರಾಕ್ಟ್ ಮಾಡುವಂತಹ ಏಕೈಕ ಸ್ಟೋನ್ ಇದು. 2 ಕಾಂಬಿನೇಷನಲ್ಲಿ ಇತ್ತು ಅಂತ ಹೇಳಿದ್ರೆ, ಈ 2 ಸ್ಟೋನ್ ಏನಿದೆಯಲ್ಲ ನಿಮ್ಮ ಸೋಲಾರ್ ಪ್ಲೆಕ್ಸ್ ಮೇಲೆ ನಿಮ್ಮ ಸೋಲಾರ್ ಪ್ಲೆಕ್ಸ್ ಚಕ್ರದ ಮೇಲೆ ಆ ಕೆಲಸಗಳನ್ನು ಮಾಡೋದ್ರಿಂದ ಆ ಚಕ್ರ ಏನಾದರೂ ಇಂಬ್ಯಾಲೆನ್ಸ್ ಆಗಿದ್ರೆ ಅದನ್ನು ಬ್ಯಾಲೆನ್ಸ್ ಮಾಡಿ ನೀವೇನು ಕೋರ್ಕೊಳ್ತೀರೋ ಅದು ಆಗುವಂತಹ ರೀತಿಯಲ್ಲಿ ಮಾಡುತ್ತೆ. ಬಟ್ ಇದನ್ನ ಹಾಕೊಂಡು ನಾಳೆ ಬೆಳಗ್ಗೆನೇ ಆಗುತ್ತೆ ಅಂತ ಹೇಳಿದ್ರೆ ನೋ ವೇ. ಇದನ್ನು ಹೀಲಿಂಗ್ ಮಾಡಿ ಎನರ್ಜೈಸ್ ಮಾಡಿ ಕೊಡ್ತೀವಿ. ನಿಮ್ಮ ಆ ಅದೃಷ್ಟ ಚೆನ್ನಾಗಿದ್ದರೆ 6 ದಿನದಲ್ಲಾಗಬಹುದು, 6 ವಾರಗಳಲ್ಲಾಗಬಹುದು, 6 ತಿಂಗಳಲ್ಲಾಗಬಹುದು. ಬಟ್ ಆದರೆ ಕಟ್ಟಿಟ್ಟ ಬುತ್ತಿ ನಿಮ್ಮ ಅದೃಷ್ಟದ ಬಾಗಿಲು ಓಪನ್ ಆಗೋದ್ರಲ್ಲಿ ಅಂತ ಹೇಳ್ಬಹುದು. ಸೊ ಇದು ಇವತ್ತಿನ ಕ್ರಿಸ್ಟಲ್ ಆಗಿತ್ತು. ಹಾಗೆ ಇದು ಪೈರೆಟ್ ಸ್ಟೋನ್. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಸದಾಕಾಲ ಲಕ್ಷ್ಮಿ ನನ್ನ ಮನೆ ಒಳಗಡೆ ಇರಲಿ ಅಂತ ಹೇಳಿ ಏನಾದರೂ ನೀವು ಬಯಸ್ತಾ ಇದ್ದರೆ, ನಿಮ್ಮ ಅಂಗಡಿ ಮುಂಗಟ್ಟುಗಳಲ್ಲಿ ಪ್ರತಿ ಬಾರಿನೂ ಲಾಸ್ನ ನೀವು ಏನಾದರೂ ಅನುಭವಿಸ್ತಾ ಇದ್ರೆ ನಿಮ್ಮ ಬಿಸ್ನೆಸ್ಗಳಲ್ಲಿ, ಪೈರೆಟ್ ರಾ ಸ್ಟೋನ್ ಇದೆಯಲ್ಲ, ಇದೊಂದು ಫೋಲ್ಸ್ ಗೋಲ್ಡ್ ಅಂತಲೇ ಕರಿತೀವಿ ನಾವು. ಇದು ಇರುವಂತಹ ಜಾಗದಲ್ಲಿ, ಇದು ಇಡುವಂತಹ ಜಾಗದಲ್ಲಿ ಬಹಳಷ್ಟು ಜನನ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ, ಹಣನ ಬಹಳಷ್ಟು ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಅಲ್ಲಿ ಏನೋ ಒಂದು ಸುತ್ತ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಪ್ರತಿ ಬಾರಿನೂ ಕೂಡ ಹಣ ಒಡವೆಗಳನ್ನು ಎಳೆಯುವಂಥ ಕೆಲಸ. ಇದೇ ಸ್ಟೋನ್ನೇ ನಾನು ಇಲ್ಲಿ ಪೈರೆಟ್ ಸ್ಟೋನ್ ಮುಖಾಂತರ, ಅಂದರೆ ಕ್ರಿಸ್ಟಲ್ ಮುಖಾಂತರದಲ್ಲಿ, ಕ್ರಿಸ್ಟಲ್ ಫಾರ್ಮ್ನಲ್ಲಿ ಹಾಕಿದ್ದೀನಿ. ಸೊ ಯಾರಿಗೆಲ್ಲ ಬೇಕು ನೀವು ಮುಂಚಿತವಾಗಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾ, ಯಾರೆಲ್ಲ ಮೊದಲನೆಯ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ನಿಮ್ಮ ಜೀವನದಲ್ಲಿ ಯುಗಾದಿ ಏನೆಲ್ಲ ತರುವಂಥದ್ದಿದೆ, ಯಾವ ವಿಚಾರಗಳು ಎದುರಾಗುವಂಥದ್ದಿದೆ, ಯಾವ ವಿಚಾರ ಬರುವಂಥದ್ದಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಹಾಗೆ ನಿಮ್ಮ ಎನರ್ಜೀಸ್ಗಳು ಯಾವ ರೀತಿ ಬದಲಾಗುವಂಥದ್ದು ಕೂಡ ಇದೆ, ನಿಮ್ಮ ಲೈಫಲ್ಲಿ ಏನು ತರಲಿದೆ ಅನ್ನೋದು ಕೂಡ ಇವತ್ತಿನ ರೀಡಿಂಗಲ್ಲಿ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ 5 ಆಫ್ ಕಪ್ಸ್ ಬಂದಿದೆ, 5 ಆಫ್ ವಾಂಡ್ಸ್ ಬಂದಿದೆ. ಈ 2 ತಿಂಗಳ ಕಾಲದಲ್ಲಿ ನೀವೇನಿದೆಯಲ್ಲ ಬಹಳಷ್ಟು ಸಂಬಂಧಗಳ ವಿಚಾರದಲ್ಲಿ ಏರುಪೇರುಗಳನ್ನು ನೀವು ನೋಡಿದಿರಿ, ಹಾಗೆ ನಿಜ ಮುಖಗಳನ್ನು ಕೂಡ ನೋಡಿದಿರಿ. ಹಾಗೆ ಇಲ್ಲಿ ನಿಮ್ಮ ಎಮೋಷನ್ಸಿಗೆ ಬೆಲೆ ಇಲ್ಲದೆ ಇರುವಂತಹ ರೀತಿಯಲ್ಲಿ ಈಗ ನೀವು ಶುರುವಾತಲ್ಲಿ, ಯುಗಾದಿ ಕಳೆದ ನಂತರದಲ್ಲಿ ಈ ಶುರುವಾತಲ್ಲಿ ಈ ರೀತಿಯಲ್ಲೇ ಕಾಲಿಡ್ತಾ ಇದ್ರಿ. ಸಂಬಂಧಗಳಿಗೆ ಬೆಲೆ ಇಲ್ವೇನೋ, ಅಥವಾ ಏನಾದರೂ ಕಿರಿಕಿರಿ ಆಗುವಂಥದ್ದು, ಹಾಗೆ ಕೆಲಸದ ವಿಚಾರದಲ್ಲಿ ಒತ್ತಡ ಏರುವಂಥದ್ದು, ಹಾಗೆ ನಿಮ್ಮನ್ನು ಮ್ಯಾನುಪ್ಲೇಟ್ ಮಾಡುವಂಥದ್ದು, ಹಾಗೆ ನಿಮ್ಮ ಕೆಲಸದಲ್ಲಿ ಅಡೆತಡೆನ ತರುವಂತಹ ಜನಗಳು ಕ್ರಿಯೇಟ್ ಆಗಿರುವಂಥದ್ದು ಕೂಡ
ನಾನು ನೋಡ್ತಾ ಇದ್ದೀನಿ. ಇಲ್ಲಿ ಆಗ ಹೋಗಿರೋದ ಅಂತ ನೀವೇನಾದರೂ ಕೇಳ್ತಾ ಇದ್ರೆ ಈಗಲೂ ಕೂಡ ಅಂಥ ವ್ಯಕ್ತಿಗಳು ಇದ್ದಾರೆ. ನಿಮ್ಮ ಸಂಬಂಧಗಳಲ್ಲಿ ಮೂಗು ತೋರಿಸುವಂಥ ಕೆಲಸ ಅಥವಾ ನಿಮ್ಮ ಕೆಲಸದಲ್ಲಿ ಮೂಗು ತೋರಿಸುವಂಥ ಕೆಲಸ, ಹಾಗೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರುವಂಥದ್ದು, ನಿಮ್ಮ ಮೈಂಡನ್ನು, ನಿಮ್ಮ ಮನಸ್ಸನ್ನು ಬಹಳಷ್ಟು ಗೊಂದಲಗಳನ್ನು ಮಾಡುವಂಥದ್ದು ಕೂಡ ಇಂಥ ವ್ಯಕ್ತಿಗಳು ಈಗಲೂ ಕೂಡ ಇದ್ದಾರೆ ಅಂತ ಹೇಳಿ. ಇದೇ ರೀತಿಯಲ್ಲೇ ನೀವು ಯುಗಾದಿ ಕಳೆದ ನಂತರದಲ್ಲಿ ಪಾದಾರ್ಪಣೆ ಮಾಡ್ತಾ ಇದ್ದೀರಿ. ಬಟ್ ಆದರೆ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಯಾರು ಏನೇ ಮಾಡ್ತಾ ಇರಲಿ, ಯಾರು ಏನೇ ಮಾಡಿರಲಿ, ಯಾವ ಸಂಬಂಧದಲ್ಲಿ ನಿಮಗೆ ಭಾಳಷ್ಟು ನೋವುಗಳು ತಿಂದಿರಲಿ, ಏನೇ ಆಗಿರಲಿ, ಅದೆಲ್ಲದಕ್ಕೂ ಕೂಡ ಅಂತ್ಯ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಸಡನ್ ಬದಲಾವಣೆ ಅಂದರೆ ಯುಗಾದಿ ಕಳೆದ ನಂತರದಲ್ಲಿ 1-2 ವಾರ ಕಳೀತಾ ಇದ್ದ ಹಾಗೆ ನಿಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಬದಲಾವಣೆಗಳು ಕೂಡ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಅಂದರೆ ಇಲ್ಲಿ ಸಂಬಂಧಗಳಾಗಿರ್ಬೋದು, ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಫಿನಾನ್ಷಿಯಲಿ ಆಗಿರ್ಬೋದು, ಎಲ್ಲ ಅಂದರೆ ನಿಮ್ಮ ವೈಯಕ್ತಿಕದಲ್ಲಿ ಯಾವ ವಿಚಾರದಲ್ಲಿ ನೀವು ಬಹಳಷ್ಟು ಮಾನಸಿಕವಾಗಿ ಕುಗ್ಗುತ್ತಿದ್ದೀರಿ, ಕೊರಗ್ತಾ ಇದ್ದೀರಿ, ಸಡನ್ ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ. ಈಗ ನಿಮಗೆ ಕೆಲಸದ ವಿಚಾರದಲ್ಲಿ ಆಗಿರ್ಬೋದು, ಏನೋ ಆ ಕೆಲಸದ ವಿಚಾರದಲ್ಲಿ ಒತ್ತಡ ಏರಿ ನೀವು ಕೆಲಸ ಬಿಟ್ಟಿರ್ಬೋದು, ಅಥವಾ ಸಂಬಂಧಗಳಲ್ಲಿ ಏನೋ ಒಂದು ವಿಚಾರ ಆಗಿ ನೀವು ದೂರ ಆಗಿರಬಹುದು. ಹಾಗೆ ನಿಮ್ಮ ಬೆಲೆಗಳನ್ನು ಅರ್ಥ ಮಾಡ್ಕೊಳ್ಳದೆ ನಿಮ್ಮನ್ನು ಬಹಳಷ್ಟು ಚಿಕ್ಕವರಾಗಿ ಕೆಲವರು ಕಂಡಿರಬಹುದು. ಬಟ್ ಆದರೆ ಸಮಯ ಅಂದರೆ ನೀವೆಷ್ಟು ಮೌನವಾಗಿರ್ತೀರಿ ಅಥವಾ ಸಮಯ ಕಳೆದ ನಂತರದಲ್ಲಿ ನಿಮ್ಮ ಬೆಲೆ ಗೊತ್ತಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಯಾವುದೆಲ್ಲ ಸ್ಟಾಪ್ ಆಗಿತ್ತು, ನಿಂತಿತ್ತು ಕೆಲಸ, ಹಾಗೆ ಯಾವಾಗಲೂ ಕೂಡ ಅಪ್ಸ್ ಆ್ಯಂಡ್ ಡೌನ್ ನಾನು ಭಾಳಷ್ಟು ನೋಡ್ತಾ ಇದ್ದೆ ಅಂತ ನೀವೇನಾದರೂ ಹೇಳೋದಾದರೆ, ಆ ಅಪ್ಸ್ ಆ್ಯಂಡ್ ಡೌನ್ಸಲ್ಲಿ ಏನಿದೆಯಲ್ಲ ಅದನ್ನು ಕೂಡ ಕ್ಲಿಯರ್ ಆಗುವಂತಹ ಸಾಧ್ಯತೆ ಇದೆ. ಅಂದರೆ ಅಯ್ಯೋ ಇವತ್ತು ತುಂಬ ಲಾಭ ಇರುತ್ತೆ ನನಗೆ, ಮತ್ತು ನಷ್ಟ ಜಾಸ್ತಿ ಇರುತ್ತೆ, ಹಾಗೆ ಬಹಳಷ್ಟು ಜನಗಳ ಕಣ್ಗಳು ಕೂಡ ನಮ್ಮ ಮೇಲೆ ಬೀಳುವಂಥದ್ದಿದೆ ಅಂತ ಹೇಳಿದ್ರೆ, ಈ ಯುಗಾದಿ ಕಳೆದ ನಂತರದಲ್ಲಿ ಏನಿದೆಯಲ್ಲ ಅಂಥ ಜನಗಳು ಒಂದಷ್ಟು ದೂರ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ. ಬಹಳಷ್ಟು ಕಷ್ಟಗಳನ್ನು ಎದುರಿಸಿ ನೀವು ಮುಂದೆ ಬಂದಿದ್ದಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಅಂದರೆ ಬಹಳಷ್ಟು ಫೇಸ್ ಮಾಡಿದಿರಿ. ಹಾಗೆ ಈ ಯುಗಾದಿ ಕಳೆದ ನಂತರದಲ್ಲಿ ಎಲ್ಲದು ಕಳೆದು ಕೂಡ ಜಯದ ಹತ್ತಕ್ಕೆ, ಅಂದರೆ ಅವಕಾಶಗಳ ಹತ್ತಕ್ಕೆ, ಅದೃಷ್ಟದ ಹತ್ತಕ್ಕೆ ನೀವು ಇದ್ದೀರಿ ಅಂತಲೂ ತೋರಿಸುತ್ತೆ. ಬಹಳಷ್ಟು ನಿಮ್ಮ ಲೈಫಲ್ಲಿ ಇನ್ನು ಆಗೋದೇ ಇಲ್ವೇನೋ, ನಮ್ಮ ಲೈಫ್ ಈ ರೀತಿ ಇರೋದೇ ಇಲ್ವೇನೋ ಅಂತ ನೀವು ಅಂದ್ಕೊಂಡಿದ್ರೆ, ನೀವು ಎಕ್ಸ್ಪೆಕ್ಟೇಷನ್ನೇ ಮಾಡಿರೋದಿಲ್ಲ ಅಂಥದ್ದು ಒಂದು ಆಪರ್ಚುನಿಟಿ, ಅವಕಾಶ ನಿಮ್ಮ ಹತ್ರ ಬರುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ನಾನು ನೋಡ್ತಾ ಇದ್ದೀನಿ. ಸೊ ಅಬ್ಸ್ಟಿಕಲ್ಸ್ಗಳನ್ನ ನೀವು ನೋಡಿದಿರಿ, ಹಾಗೆ ಬಹಳಷ್ಟು ಕಷ್ಟಗಳನ್ನು ನೀವು ಫೇಸ್ ಮಾಡಿದಿರಿ. ಹಾಗಾಗಿ ಎಷ್ಟು ತಾಳ್ಮೆಯಿಂದ ಇರ್ತೀರೋ, ಎಷ್ಟೆಲ್ಲ ಕಷ್ಟಗಳು ಮೇಲಿಂದ ಮೇಲೆ ಜನಗಳು ಕೊಟ್ಟಿರಬಹುದು, ಆ ಸಂಬಂಧಗಳಲ್ಲಿ ನೀವು ತಿಂದಿರಬಹುದು. ಬಟ್ ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವು ಎಕ್ಸ್ಪೆಕ್ಟೇಷನ್ನೇ ಮಾಡಿಲ್ಲ, ಅದು ಅಚಾನಕ್ಕಾಗಿ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಬರುವಂಥದ್ದಿದೆ. ಹಾಗೆ ಭೂಮಿಯನ್ನು ಏನಾದರೂ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ರೆ, ಭೂಮಿ ಪರ್ಚೇಸ್ ಮಾಡಬೇಕು ಅಥವಾ ಮನೇನ ನಾನು ತೊಗೊಳ್ಬೇಕು, ಮನೇನ ಕಟ್ಟಬೇಕು, ಈ ಥರದ್ದು ಏನಾದರೂ ಮಾಡ್ತಾಯಿದ್ರೆ ಆ ಅವಕಾಶದ ಕಡೆಗೂ ನೀವು ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ಮೆಟೀರಿಯಲ್ ಥಿಂಗ್ಸ್ಗಳು ಅಂದರೆ ಕಾರ್, ಬೈಕ್ ಆ ಥರ ಪರ್ಚೇಸ್ ಮಾಡೋದು ಕೂಡ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಮೈಂಡ್ ಕಂಟ್ರೋಲ್ನಲ್ಲಿ ಇರೋದಿಲ್ಲ. ಸೊ ಇದೇ ಮೈಂಡ್ ಅಂದರೆ ಯಾರನ್ನು ನೋಡಿದ್ರೂ ಕೂಡ ಮುಂದೆ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರನ್ನು ಕೂಡ ನೋಡಿದ್ರೂ ಅನುಮಾನ ಬರುವಂಥದ್ದು, ಅಥವಾ ನನ್ನ ಲೈಫಲ್ಲಿ ಇದಾಗತ್ತಾ ಇಲ್ವಾ ಅಂತೇಳಿ ನಿಮ್ಮ ಬಗ್ಗೆ ನೀವೇ ಗೊಂದಲಗಳನ್ನು ಆಗುವಂಥದ್ದು. ಹಾಗೆ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಸ್ಟ್ರೆಸ್ ಫೀಲ್ ಕೂಡ ಮಾಡ್ಕೊಳ್ಳುವಂಥದ್ದು ಕೂಡ ಇದೆ. ದಯವಿಟ್ಟು ನೀವು ಪಾಸ್ ಆಗ್ದಲೇ, ಓಕೆನಾ, ನೀವು ನಿಂತು ರೀತಿಯಲ್ಲಿ ಇರೋದಕ್ಕಿಂತ ನಿಮ್ಮ ಜೀವನದಲ್ಲಿ ನಾನು ಏನು ಮಾಡಬಹುದು ಅಂದರೆ, ಯುಗಾದಿ ಕಳೆದ ನಂತರದಲ್ಲಿ ನಮಗೆಲ್ಲ ಹೊಸ ವರ್ಷ ಯುಗಾದಿ ಕಳೆದ ನಂತರದಲ್ಲಲ್ವಾ. ಸೊ ಯುಗಾದಿ ಕಳೆದ ನಂತರದಲ್ಲಿ ನಾನು ಈ ಥರದೊಂದು ಅಧ್ಯಾಯದ ಕಡೆಗೆ ನಾನು ಹೆಜ್ಜೆ ಇಡ್ತಾ ಇದ್ದೀನಿ, ಅಥವಾ ನಾನೇನೋ ಒಂದು ಬೈ ಮಾಡಬೇಕಾಗಿತ್ತು, ಇಲ್ಲಿ ಇರೋದು ನಾನು ಸ್ಟ್ರಕ್ ಆಗಿ ಲೈಫ್ ತುಂಬಾ ಚೆನ್ನಾಗಿದೆ ಅನ್ನುವಂತಹ ಕಾನ್ಸೆಪ್ಟನ್ನ ನೀವು ಮೈಂಡಲ್ಲಿ ಇಟ್ಕೊಳ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಯಾಕೆ ಈ ಮಾತನ್ನ ಹೇಳಿದೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಪಾಸ್ಟಲ್ಲಿ ನಿಮ್ಗೆ ಆಗಿದ್ದೇ ಮೈಂಡಲ್ಲಿದೆ, ಹಿಂಗಾಗ್ಬಿಡುತ್ತೇನೋ ಹಾಗಾಗ್ಬಿಡುತ್ತೇನೋ ಅನ್ನುವಂಥ ಟ್ರಾಮಾನ ನೀವು ನಿಮ್ಮ ಮೈಂಡಲ್ಲಿ ಇಟ್ಕೊಂಡಿದ್ರಿ. ದಯವಿಟ್ಟು ಮೈಂಡನ್ನ ಕಂಟ್ರೋಲ್ ಮಾಡಿಕೊಂಡು ಮುಂದೆ ಹೋಗಬೇಕಾಗತ್ತೆ. ಇಲ್ಲಿ ದಿ ಕ್ರಿಯೇಟರ್ ಅಂತ ಹೇಳಿ ಬಂದಿರೋದ್ರಿಂದ ನಾನು ಹೇಳಿದ್ನಲ್ಲ, ಹೊಸ ಅವಕಾಶ ಅಂದರೆ ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡೇ ಇರಲಿಲ್ಲ ಈ ಥರದ್ದು ನನ್ನ ಜೀವನದಲ್ಲಿ ಬರುತ್ತೆ ಅಂತ ನೀವು ಎಕ್ಸ್ಪೆಕ್ಟೇಷನ್ನೇ ಮಾಡ್ಕೊಂಡಿಲ್ಲ. ಭಗವಂತ ಆ ರೀತಿ ನಿಮ್ಮ ಜೀವನದಲ್ಲಿ ಸೃಷ್ಟಿಸಿದ್ದಾನೆ ಅಂತ ಹೇಳಿ ತೋರಿಸುತ್ತೆ. ಬಹಳಷ್ಟು ಟಾಸ್ಕ್ಗಳನ್ನು ಕೊಡ್ತಾ ಇದ್ದಾಗ, ಅಥವಾ ಈಗೇನಾದರೂ ನೀವು ನೋವುಗಳನ್ನು ತಿಂತಾ ಇದ್ದರೆ ದಯವಿಟ್ಟು ಸಮಾಧಾನದಿಂದ ಸ್ವೀಕರಿಸಿ. ಯಾಕೆ ಅಂತ ಹೇಳಿದ್ರೆ, ದೇವರು ನಿಮಗೋಸ್ಕರನೇ ಏನೋ ಕ್ರಿಯೇಟ್ ಇರುವಂತಹ ರೀತಿಯಲ್ಲಿದೆ.
ಬಹಳಷ್ಟು ಕಣ್ಣೀರುಗಳನ್ನು ಹಾಕಿರಬಹುದು, ನಿಮ್ಮನ್ನು ಮಾನಸಿಕವಾಗಿ ನೋವು ಕೊಟ್ಟಿರಬಹುದು, ನಿಮ್ಮ ಕೆಲಸದಲ್ಲಿ ಹೊಡೆತಗಳನ್ನು ಕೊಟ್ಟಿರಬಹುದು, ಏನೇ ಆಗಿರಬಹುದು. ನೀವು ಎಲ್ಲದಕ್ಕೂ ಕೂಡ ಸಮಾಧಾನದಲ್ಲಿ ಇರಬೇಕಾಗತ್ತೆ. ನಿಮ್ಮ ಮೈಂಡ್ ಕಂಟ್ರೋಲ್ ಇಲ್ಲದೆ ಅಂಥ ವ್ಯಕ್ತಿಗಳಿಗೆ ಜಗಳಗಳಾಡುವಂಥದ್ದು ಅಥವಾ ಆಗ್ತಿರುವಂತಹ ನೋವುಗಳಿಗೆ ಯಾರೋ ಏನೋ ಮಾಡಿಬಿಟ್ರ ಇದೆಲ್ಲ ಇರುತ್ತೆ. ಬಟ್ ಆದರೆ ಭಗವಂತ ನಿಮ್ಮ ಕರ್ಮಗಳನ್ನು ಕಳೆಯುವಂಥದ್ರಲ್ಲಿದ್ದಾನೆ. ಹಾಗೆ ಒಂದು ಒಳ್ಳೆಯ ಒಳ್ಳೆಯ ಲೈಫ್ನ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಇನ್ನೂ ಪ್ರೊಸೆಸಿಂಗಲ್ಲೇ ಇದೆ. ಯುಗಾದಿ ಕಳೆದ ನಂತರದಲ್ಲಿ ಆ ಥರದ್ದು ಒಂದು ಅದೃಷ್ಟ ನಿಮ್ಮ ಜೀವನದಲ್ಲಿ ಬರುವಂಥದ್ದಿದೆ. ಇದು ದೈವ ನಿರ್ಣಯವಾಗೇ ಇದೆ. ಯಾರೆಲ್ಲ ಗುರುವಿನ ಆರಾಧಕರು ಏನಾದ್ರು ಆಗಿದ್ರೆ, ನಾನು ಬಹಳಷ್ಟು ರಾಯರನ್ನ ಪೂಜಿಸ್ತಾ ಇದ್ದೆ, ನಾನು ಬಹಳಷ್ಟು ದತ್ತಾರನ್ನ ಪೂಜಿಸ್ತಾ ಇದ್ದೆ, ನಾನು ಬಹಳಷ್ಟು ಬಾಬಾರನ್ನ ಪೂಜಿಸ್ತಾ ಇದ್ದೆ, ನಾನು ಬಹಳಷ್ಟು ಗುರುವಿನ ಆರಾಧಕರು, ಬಟ್ ಆದರೆ ಯಾಕೋ ಗೊತ್ತಿಲ್ಲ ನನ್ನ ಜೀವನದಲ್ಲಿ ಏರುಪೇರುಗಳು ನಡೀತಾನೆ ಇದೆ ಅಂತ. ಅದಕ್ಕೆಲ್ಲನೂ ಕೂಡ ಯುಗಾದಿ ಕಳೆದ ನಂತರದಲ್ಲಿ ಅಂತ್ಯ ಇದೆ. ನಿಮ್ಮ ಕರ್ಮ ಇತ್ತು, ಅದನ್ನು ನೀವು ಕಳೀತಾ ಇದ್ದೀರಿ. ಯಾಕೆಂದರೆ ಇಲ್ಲಿ 6 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಎಲ್ಲ ಟಾಸ್ಕ್ಗಳನ್ನು ಕೂಡ ನೀವು ಅನುಭವಿಸಿ ಮುಂದೆ ಜಯದ ಕಡೆಗೆ ನೀವು ಹೋಗ್ತಾ ಇದ್ದೀರಿ. ಹಾಗೆ ಸಮೃದ್ಧಿಯ ಜೀವನನೂ ಕೂಡ ನೋಡುವಂತಹ ಸಾಧ್ಯತೆ ಇದೆ. ಇಲ್ಲಿ ಒಬ್ಬ ಗುರುವಿನ ಆರಾಧನೆ ನೀವು ಮಾಡಿರೋದ್ರಿಂದ ಅಥವಾ ಗುರು ಬಲ ಇರೋದ್ರಿಂದ ಅಥವಾ ಗುರು ನಿಮ್ಮ ಕೈ ಹಿಡಿದಿರೋದ್ರಿಂದ ನಿಮ್ಮ ಮುಳ್ಳಿನ ಹಾದಿ ಏನಿದೆಯಲ್ಲ ಅದನ್ನು ನಿಧಾನವಾಗಿ ತಡಾಯಿಸಿ ಹೂವಿನ ಹಾದಿ ಎತ್ತಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅನ್ನುವಂತಹ ರೀತಿಯಲ್ಲಿ ಈ ಕಾರ್ಡ್ ತೋರಿಸ್ತಾ ಇದೆ ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ನೋಡೋಣ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಯುಗಾದಿ ಕಳೆದ ನಂತರದಲ್ಲಿ ಏನೆಲ್ಲ ನನ್ನ ಲೈಫಲ್ಲಿ ಬರುವಂಥದ್ದಿದೆ, ನೀವು ಇಂಡಿವಿಜುವಲ್ ಆಗಿ ನೀವು ಕೇಳಿದಾಗೂ ಕೂಡ ನಿಮ್ಮ ಲೈಫಲ್ಲಿ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಬಟ್ ಇದು ರೆಸ್ಯೂನೇಟ್ ಆಗೇ ಆಗುತ್ತೆ. ಕೆಲವೊಂದು ಅಂಶಗಳು ಬಂದೇ ಬರುತ್ತೆ ನಿಮ್ಮ ಜೀವನದಲ್ಲಿ. ಪರ್ಸ್ನಲಿ ನಿಮ್ಮ ವಿಚಾರಗಳನ್ನು ನೀವು ತೊಗೊಂಡಾಗ ಹೊಸ ವರ್ಷದಲ್ಲಿ ಏನೆಲ್ಲ ಬದಲಾವಣೆ ಮಾಡ್ಕೊಳ್ಬೇಕು ಅಥವಾ ಪರ್ಸ್ನಲ್ ಆಗಿ ಕ್ರಿಸ್ಟಲ್ ಸಜೆಷನ್ ಮಾಡ್ಕೊಳ್ಳುವಂಥದ್ದು, 1 ವರ್ಷಗಳ ಕಾಲದಲ್ಲಿ ನಿಮ್ಮ ಎನರ್ಜಿನ ಯಾವ ರೀತಿ ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕು, ಅದಕ್ಕೆ ಸೊಲ್ಯೂಷನ್ಸ್ ಆಗಿರಬಹುದು, ರೆಮಿಡೀಸ್ಗಳನ್ನಾಗಿರ್ಬೋದು, ಇದನ್ನೆಲ್ಲ ನೀವು ಪಡಿಬೋದು ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ಸ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ. ಹೊಸ ವರ್ಷದಲ್ಲಿ ಯಾವುದಾದ್ರೂ ಒಂದು ವಿಚಾರ ಅದು ಆಗುತ್ತಾ ಇಲ್ವಾ, ಏನಾದರೂ ಒಂದು ವಿಶ್ನ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ನೋಡೋದಾದರೆ, ಮೊದಲನೇ ಕಾರ್ಡಲ್ಲಿ ಒಂದಷ್ಟು ಕಷ್ಟಗಳನ್ನು ಅನುಭವಿಸಿ ಅಂಥದ್ದೊಂದು ಅದೃಷ್ಟದ ದಿನವೂ ಕೂಡ ನೀವು ಅಂದ್ಕೊಂಡಿದ್ದು ಆಗುವಂತಹ ಕೆಲಸಗಳು ಕೂಡ ಕೊನೆಯಲ್ಲಿ ಇದೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಸ್ವಲ್ಪ ಒಂದಷ್ಟು ನೀವು ಸಿಟ್ಟುಗಳನ್ನು ಕೋಪಗಳನ್ನು ಬಿಡಬೇಕಾಗತ್ತೆ. ಇಲ್ಲಿ ನಿಮ್ಮ ಲೈಫಲ್ಲಿ ಯಾರೋ ನಂದೇ ಆಗಬೇಕು ಅಥವಾ ನನ್ನ ರೂಲ್ನಂತೆ ಬದುಕಬೇಕು ಅನ್ನುವಂತಹ ಯಾರೋ ನಿಮ್ಮನ್ನು ರೂಲ್ ಮಾಡುವಂತಹ ಮಾಡ್ತಾ ಇದ್ದಾರೆ ಅಂತ ಹೇಳಿ ತೋರಿಸುತ್ತೆ. ದಯವಿಟ್ಟು ಅದರಿಂದ ನೀವು ತಪ್ಪಿಸ್ಕೊಳ್ಬೇಕಾಗತ್ತೆ. ಯಾರೋ ಪ್ರತಿ ಬಾರಿ ನಿಮ್ಮ ಲೈಫ್ ಬಗ್ಗೆ ಹೇಳುವಂಥದ್ದು, ನೀನು ಹಿಂಗೆ ಇರಬೇಕು, ನೀನು ಹೀಗೆ ಊಟ ಮಾಡಬೇಕು, ನೀನು ಯಾಕೆ ಅಲ್ಲಿದ್ದೆ, ನೀನು ಯಾಕೆ ಇಲ್ಲಿ ಕೂತೆ, ಅದನ್ನೆಲ್ಲ ನಿಮ್ಮ ಲೈಫ್ ಬಗ್ಗೆ ಇನ್ನೊಬ್ಬರಿಗೆ ಜಡ್ಜ್ ಮಾಡುವಂಥದ್ದು ಅಥವಾ ಇನ್ನೊಬ್ಬರು ನಿಮ್ಮ ಮೇಲೆ ಸವಾರಿ ಮಾಡುವಂಥದ್ದು ಏನಿದೆಯಲ್ಲ, ದಯವಿಟ್ಟು ಅದರಿಂದ ತಪ್ಪಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ಎಂಪರರ್ ಕಾರ್ಡ್ ಬಂದಿರೋದ್ರಿಂದ ಆ ಥರದ್ದು ಬಂದು ನಾನು ನೋಡಿ ನೀವು ಸ್ಟ್ರಾಂಗ್ ಆಗಿ ಏನಾದರೂ ನಿಂತ್ಕೊಂಡ್ರೆ ಇದನ್ನು ತಪ್ಪಿಸ್ಕೊಳ್ಬಹುದು. ಯಾಕೆಂತ ಹೇಳಿದ್ರೆ ಇಲ್ಲಿ ನಿಮ್ಗೆ ಯಾರೋ ಪಾಠ ಮಾಡಿ ಅಥವಾ ನಿಮ್ಮ ಜೀವನ ಹಿಂಗೇ ಇರಬೇಕು ಅಂತ ಇನ್ನೊಬ್ರು ಏನೋ ಪ್ರಿಡಿಕ್ಟ್ ಮಾಡಿ ಇನ್ನೊಬ್ರು ಯಾರೋ ಅವ್ರ ಜೀವನನೇ ಅದು ಸರಿಯಾಗಿರೋದಿಲ್ಲ ಅಥವಾ ಹೀಗೆ ಇರಬೇಕು ಅನ್ನುವಂಥ ಹಠ ಅಥವಾ ಯಾರಿಗೋ ಹೆದರ್ಕೊಂಡು ಬದುಕುವಂಥದ್ದು, ದಯವಿಟ್ಟು ಅದನ್ನು ತಲೆಯಿಂದ ತೆಗೆದು ಹಾಕಿ. ಓಕೆ, ಅವ್ರ ಲೈಫ್ನೇ ಅವ್ರು ಸರಿಯಾಗಿ ನೋಡ್ಕೊಂಡಿರ್ತಾರೋ ಇಲ್ವೋ, ಅವ್ರ ಲೈಫಲ್ಲೇ ಬಹಳಷ್ಟು ಏರುಪೇರುಗಳನ್ನು ಮಾಡ್ತಾ ಇರ್ತಾರೆ. ನಿಮ್ಮ ಲೈಫ್ನ ಅವ್ರು ರೂಲ್ ಮಾಡೋದಕ್ಕೆ ದಯವಿಟ್ಟು ನಿಮ್ಮ ಮೇಲೆ ಅವರು ಅಧಿಕಾರ ಚಲಾಯಿಸುವಂಥದ್ದು ಅಥವಾ ನಿಮ್ಮ ಮೇಲೆ ಸವಾರಿ ಮಾಡುವಂಥದ್ದನ್ನು ದಯವಿಟ್ಟು ತಪ್ಪಿಸ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಇದರಿಂದ ನೀವು ಬಹಳಷ್ಟು ಮಾನಸಿಕವಾಗಿ ಕುಗ್ಗಬೇಕಾಗತ್ತೆ ಅಥವಾ ಜನಗಳಿಂದನೂ ಕೂಡ ದೂರ ಆಗಿ ಇರಬೇಕಾಗತ್ತೆ. ಸೊ ಇಲ್ಲಿ ಬಹಳಷ್ಟು ಕೆಲವರು ಏನಾದರೂ ಇಂಜುರೀಸ್ ಮಾಡಿಸ್ಕೊಂಡಿದ್ರೆ ಅಥವಾ ಏನಾದರೂ ಆಪ್ರೇಷನ್ಸ್ಗಳು ಈ ಪಾಸ್ಟಲ್ಲಿ ಎಲ್ಲನೂ ಆಗೋಗಿದೆ. ಹಾಗೆ ಆರೋಗ್ಯದ ವಿಚಾರದಲ್ಲೂ ಕೂಡ ಬಹಳಷ್ಟು ಸಂಕಟಗಳನ್ನು ನೀವು ಅನುಭವಿಸಿದ್ರಿ, ಅದು ಕೂಡ ಕಂಪ್ಲೀಷನ್ ಮುಗಿದಿದೆ. ಹಾಗೆ ಸಂಬಂಧಗಳಲ್ಲಿ ಬಹಳಷ್ಟು ಮಾನಸಿಕವಾಗಿ ನೋವುಕೊಂಡಂಥದ್ದು ಇದೆ. ಹಾಗೆ ಇಲ್ಲಿ ನೆಗೆಟಿವ್ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಇಲ್ಲಿ ನೆಗೆಟಿವ್ ಎನರ್ಜಿ ಆಗಿದ್ದೇನಕ್ಕೆ, ಯಾರ್ದೋ ಮಾತುಗಳನ್ನು ಕಟ್ಕೊಳ್ಳುವಂಥದ್ದು ಅಥವಾ ಯಾರೋ ನಿಮ್ಮ ಲೈಫ್ನ ರೂಲ್ ಮಾಡುವಂಥದ್ದು, ನಿಮ್ಮ ಲೈಫ್ನ ಹೀಗೆ ಇದ್ದು ಬಿಡ್ಬೋದೇನೋ ಅಥವಾ ಇಂಥವ್ರು ಸವಾಸ ಮಾಡು ಅಂತ ಇಂಥವ್ರು ಸವಾಸ ಬಿಡು ಅನ್ನುವಂತಹ ಪ್ರಿಡಿಕ್ಷನ್ ಮಾಡೋದಕ್ಕೆ ಬಿಟ್ಟಿದ್ದು ನಿಮ್ಮ ತಪ್ಪಿದೆ. ಸೊ ಹಾಗಾಗಿ ಯಾರನ್ನೂ ಅತಿಯಾಗಿ ನಂಬಿಕೊಳ್ಳುವಂಥದ್ದು ಬೇಡ. ಓಕೆ, ನೀವು ನಿಮ್ಮತನದಲ್ಲಿ ಇರಬೇಕಾಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ 2 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅದೃಷ್ಟ ಇದೆ ನಿಮ್ಮ ಜೀವನದಲ್ಲಿ. ನಿಮ್ಮ ಜೀವನದಲ್ಲಿ ಬಹಳಷ್ಟು ಅದೃಷ್ಟಗಳಿದೆ, ಬಹಳಷ್ಟು ಅವಕಾಶಗಳು ಕೂಡ ಇದೆ. ಇಲ್ಲಿ
ನನ್ನ ಕೈಯಲ್ಲಿ ಆಗುತ್ತಾ ಇಲ್ವಾ ಅಂತ ಹೇಳಿ ಅನುಮಾನಗಳನ್ನು ನೀವು ಮಾಡುವಂಥದ್ದು. ಇಲ್ಲಿ ಇನ್ಫಿನಿಟಿ ಸಿಂಬಲ್ ಇದೆ. ಆಕೆ ಆ ಹುಡುಗಿ ಏನಿದ್ದಾಳಲ್ಲ, ಅಂದರೆ ಭಗವಂತನ ಧ್ಯಾನದಲ್ಲಿದ್ದಾಳೆ, ಭಗವಂತನ ಒಂದು ಸ್ಟ್ರಾಂಗ್ ಆದಂತಹ ಒಂದು ಧೈರ್ಯದಲ್ಲಿ, ಅಂದರೆ ಸ್ಟ್ರಾಂಗ್ ಆಗಿರುವಂತಹ ಒಂದು ಆ ಆಶೀರ್ವಾದದೊಂದಿಗೆ ಇದ್ದಾಳೆ. ಅಂದರೆ ಇದು ಗಂಡು ಮಕ್ಕಳು ನೋಡ್ತಾ ಇರ್ಬೋದು, ಹೆಣ್ಮಕ್ಳು ನೋಡ್ತಾ ಇರ್ಬೋದು, ನಿಮಗೆ ಭಗವಂತನ ಆಶೀರ್ವಾದ ಇದೆ, ಎಲ್ಲನೂ ಇದೆ. ಬಟ್ ಆದರೆ ಮೈಂಡ್ ತುಂಬ ಕಾನ್ಫ್ಲಿಕ್ಟ್ ಮಾಡ್ಕೊಳ್ತಾ ಇರ್ತೀರಿ. ಸೊ ಇಲ್ಲಿ ನೋಡಿ, ಇಲ್ಲಿ ನಾನು ಒಂದು ಡೆವಿಲ್ ರೀತಿಯಲ್ಲಿ ನಾನು ನೋಡಬಹುದು. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಅದೃಷ್ಟಗಳನ್ನು ಕೆಲವು ಬಾರಿ ಕೆಟ್ಟ ಕಣ್ಣುಗಳು ಇದು ಮಾಡ್ತಾ ಇರೋದು, ಅಂದರೆ ಕೆಟ್ಟ ಕಣ್ಗಳಿಂದ ತಡಿತಾ ಇರುವಂಥದ್ದು ಕೂಡ ಇದೆ. ಅಂದರೆ ಅದರಿಂದನೂ ಕೂಡ ಮೈಂಡ್ ಫಿಕಲ್ ಆಗುವಂಥ ಸಾಧ್ಯತೆಗಳಿದೆ. ಬಟ್ ಆದರೆ ಇಲ್ಲಿ ನಿಮ್ಮ ಆನ್ಸಿಸ್ಟರ್ದು ಆಶೀರ್ವಾದಗಳು ಇರೋದ್ರಿಂದ ಅದು ಯಾವಾಗಲೂ ಕೂಡ, ಅಂದರೆ ಹಿರಿಯರ ಆಶೀರ್ವಾದ, ಯಾರೋ ನಿಮ್ಮ ಜೀವನದಲ್ಲಿ ನಿಮ್ಮ ತಾಯಿ ಆಗಿರ್ಬೋದು, ಅಂದರೆ ನಿಮ್ಮ ಅಜ್ಜಿದಿರು, ಕೆಲವ್ರ ಲೈಫಲ್ಲಿ ತಾಯಿಂದಿರು, ಕೆಲವ್ರ ಲೈಫಲ್ಲಿ ತಂದೆದಿರು, ಅವರ ಆಶೀರ್ವಾದ ನಿಮಗಿದೆ. ಸೊ ಹಾಗಾಗಿ ಒಂದಷ್ಟು ಪ್ರೊಟೆಕ್ಷನ್ನು ಕೂಡ ನಿಮಗಿದೆ. ಬಟ್ ಆದರೆ ಇಲ್ಲಿ ಕೆಲವು ಕಣ್ಣುಗಳಿಂದ ನೀವು ತಪ್ಪಿಸ್ಕೊಳ್ಬೇಕಾಗತ್ತೆ. ಸೊ ನಾನು ಅದಕ್ಕೆ ಹೇಳೋದು, ಬಹಳಷ್ಟು ಜನ 7 ಚಕ್ರ ಬ್ರೇಸ್ಲೆಟ್ನ ಹಾಕ್ಕೊಂಡಿದ್ದೀರಿ, ಅದನ್ನು ನೀವು ಸರಿಯಾದ ರೀತಿಯಲ್ಲಿ ನೀವು ಹೀಲ್ ಮಾಡಿ ಹಾಕ್ಕೊಳ್ಳುವಂಥದ್ದು, ಹುಣ್ಣಿಮೆ ದಿನ ಚಂದ್ರನ ಬೆಳಕಲ್ಲಿ ಇರುವಂಥದ್ದು. ಹುಣ್ಣಿಮೆ ದಿನ ನೀವು ನೋಡಿ, ನಾನೊಂದು ವಿಚಾರ ಹೇಳ್ತೀನಿ. ಹುಣ್ಣಿಮೆ ದಿನ ಚಂದ್ರನ ಅಡಿಯಲ್ಲಿ, ಅಂದರೆ ನಿಮ್ಮ ಟೆರೆಸ್ ಆಗಿರ್ಬೋದು, ನಿಮ್ಮ ಮನೆ ಬಾಗಿಲುಗಳಾಗಿರ್ಬೋದು, ಒಂದು 10 ನಿಮಿಷಗಳ ಕಾಲ ಚಂದ್ರನ ಬೆಳಕಲ್ಲಿರಿ. ಸೊ ಅದರಿಂದನೂ ಕೂಡ ನಿಮ್ಮ ಮನಸ್ಸು, ನಿಮ್ಮ ಏನಿದೆಯಲ್ಲ, ನಿಮ್ಮ ಚೈತನ್ಯನ ಹೆಚ್ಚುತ್ತೆ ಆ ಚಂದ್ರನ ಬೆಳಕು ಅಂತ ಹೇಳ್ಬೋದು. ಅಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳುವಂಥದ್ದು, ಅಫರ್ಮೇಷನ್ಸ್ಗಳನ್ನ ಮಾಡ್ಕೊಳ್ಳುವಂಥದ್ದು, ಏನಾದರೂ ರಿಚುವಲ್ಸ್ ಇದ್ದರೆ ಆ ಸಮಯದಲ್ಲಿ ಹುಣ್ಣಿಮೆ ದಿನ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ದಯವಿಟ್ಟು ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ನಿಮ್ಮನ್ನು ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಆನ್ಸಿಸ್ಟರ್ಸ್ಗಳು ಕಾಪಾಡ್ತಾ ಇದ್ದಾರೆ ನಿಮ್ಮನ್ನು, ಆದರೆ ಎಷ್ಟರವರೆಗೂ ಕಾಪಾಡೋದಕ್ಕಾಗತ್ತೆ? ಅವರ ಪ್ರೊಟೆಕ್ಷನ್ ನಿಮಗಿದೆ. ಬಟ್ ಆದರೆ ನೀವು ರೈಟ್ ಡಿಸಿಷನ್ನ ತೊಗೊಳ್ಬೇಕಾಗತ್ತೆ. ಹಾಗೆ ಇನ್ನಷ್ಟು ಕೂಡ ಭಗವಂತನ ಮೊರೆ ಹೋಗಲೇಬೇಕಾಗತ್ತೆ ಅಂತ ಹೇಳಿ. ಆಬ್ವಿಯಸ್ಲಿ ಈ ಥರದ್ದೆಲ್ಲ ಒಂದಷ್ಟು ದಿನಗಳ ಕಾಲ ನಡಿಬಹುದು. ಯುಗಾದಿಯಲ್ಲಿ ಮಾತ್ರ ಬಹಳ ಬೇಗ ಏನಾದರೂ ಬಿಸ್ನೆಸ್ಗಳ ವಿಚಾರವಾಗಿ ನೀವು ಕೈ ಹಾಕಬೇಕು ಅಂತ ಹೇಳಿದ್ರೆ ಭಾಳ ಬೇಗ ಕ್ಲಿಕ್ ಆಗ್ತೀರಿ. ಇಲ್ಲಿ ಸನ್ ಕಾರ್ಡ್ ಬಂದಿರೋದ್ರಿಂದ ಬಹಳ ಬೇಗ ನೇಮು ಫೇಮ್ ಬರುವಂತಹ ಸಾಧ್ಯತೆಗಳಿದೆ. ಇಲ್ಲಿ ಯಾರಾದರೂ ಸೆಲೆಬ್ರಿಟೀಸ್ಗಳು ಕೂಡ ನೋಡ್ತಾ ಇರ್ಬೋದು ಈ ರೀಡಿಂಗ್ನ, ಆ್ಯಕ್ಟರ್ಸ್ಗಳು ನೋಡ್ತಾ ಇರಬಹುದು. ಬಹಳಷ್ಟು ಅವಕಾಶಗಳು ಬರುವಂಥ ಸಾಧ್ಯತೆ ಇದೆ. ಹಾಗೆ ನೀವು ಕೂಡ ಬಹಳಷ್ಟು ಶೈನ್ ರೀತಿ ಕಾಣುವಂಥದ್ದಿದೆ. ಮೇಡಮ್ ಇದು ಬರೀ ಆ್ಯಕ್ಟರ್ಸ್ಗಳಿಗೆ ಅಂತ ಹೇಳಿದ್ರೆ, ಇದು ಆ್ಯಕ್ಟರ್ಸ್ಗಳಿಗೆ ಅಲ್ಲ, ಅವ್ರು ಕೂಡ ನೋಡ್ತಾ ಇದ್ರೆ ಬಹಳಷ್ಟು ಬೇಗ ಯಾವುದೋ ಒಂದು ಆಪರ್ಚುನಿಟೀಸ್ಗಳು ಬರುವಂಥದ್ದು, ಬೇಗ ಶೈನಿಂಗ್ ಆಗುವಂಥದ್ದು ಕೂಡ ಇದೆ ಅಂತ ಹೇಳ್ಬೋದು. ನಂತರದಲ್ಲಿ ಇಲ್ಲಿ ಕೆಲವ್ರಿಗೆ ಬಿಸ್ನೆಸ್ಸಲ್ಲಿ ಬಹಳ ಡಲ್ಲಾಗಿ ಇಷ್ಟು ವರ್ಷಗಳ ಕಾಲದಲ್ಲಿ ನಡ್ಕೊಂಡು ಹೋಗ್ತಾ ಇತ್ತು, ಬಟ್ ಬಹಳ ಬೇಗ ಕ್ಲಿಕ್ ಆಗುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಜಯ ನಿಮ್ಮತ್ತಕ್ಕೆ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಬಹಳಷ್ಟು ಅಬ್ಸ್ಟಿಕಲ್ಸ್ನ ನೋಡ್ತಾ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ವಿಷ್ನ ಅನ್ಕೊಂಡು ಮನಸ್ಸಿನಲ್ಲಿ ಇಟ್ಕೊಂಡು ಈ ಒಂದು ಕಾರ್ಡ್ ರೀಡಿಂಗ್ನ ಏನಾದರೂ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅಂತ ಹೇಳಿದ್ರೆ, ಎಸ್ ಆಬ್ವಿಯಸ್ಲಿ ಕೊನೆಯ ಹಂತದಲ್ಲಿ, ಅಂದರೆ ಈ ಅಕ್ಟೋಬರ್ ನವೆಂಬರ್ ಸಮಯದಲ್ಲಿ ಈ ಕೆಲಸ ಆಗುವಂತಹ ಸಾಧ್ಯತೆ ಇದೆ. ಹಾಗೆ ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಧೈರ್ಯವಾಗಿ ಮುಂದೆ ಹೆಜ್ಜೆ ಇಡಬೇಕಾಗತ್ತೆ. ಅವ್ರೇನು ಅನ್ಕೊಂಡ್ರೋ, ಇವ್ರೇನು ಅನ್ಕೊಂಡ್ರೋ, ಈ ವಿಚಾರ ಆಗುತ್ತಾ ಇಲ್ವಾ, ಈ ಅನುಮಾನಗಳನ್ನ ತಲೆಯಿಂದ ತೆಗೆದು ಹಾಕಬೇಕಾಗತ್ತೆ. ಯಾರೋ ನಿಮ್ಮ ಮೇಲೆ ರೂಲ್ ಮಾಡೋದನ್ನ ದಯವಿಟ್ಟು ತಪ್ಪಿಸ್ಕೊಳ್ಬೇಕಾಗತ್ತೆ. ನಿಮ್ಮ ವಿಚಾರಗಳನ್ನ ಪದೇ ಪದೇ ಅಂಥವ್ರಿಗೆ, ಹೌದು ಅದು ನಿಮ್ಮ ಲೈಫಲ್ಲಿ ಈ ಹಿಂದೆ ಬಹಳಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿರಬಹುದು ಅವರು, ಬಟ್ ಆದರೆ ಅಂಥ ವ್ಯಕ್ತಿಗಳೇ ಒಂದಲ್ಲ ಏನು ನೀವು ಒಂದು ಸ್ಟೆಪ್ ಮುಂದೆ ಇಡ್ತಾ ಇರುವಾಗ ಅಂಥ ವ್ಯಕ್ತಿಗಳ ಕಣ್ಣುಗಳು ಕೂಡ ಬೀಳುವಂಥ ಸಾಧ್ಯತೆ ಇದೆ. ಸೊ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ಧೈರ್ಯದಿಂದ ಹೆಜ್ಜೆ ಇಡಬೇಕಾಗತ್ತೆ. ಹಾಗೆ ನೀವು ಹೆಜ್ಜೆ ಇಡುವಂತಹ ರೀತಿ ಏನಿದೆ ಅದು ಎಲ್ಲನೂ ಕೂಡ ದಯವಿಟ್ಟು ಶೋ ಆಫ್ ಮಾಡುವಂಥದ್ದು, ತೋರಿಸ್ಕೊಳ್ಳುವಂಥದ್ದು ಅವಶ್ಯಕತೆಗಳಿಲ್ಲ. ನಂತರದಲ್ಲಿ ಏನಿದೆಯಲ್ಲ, ಇಲ್ಲಿ ಎಮೋಷ್ನಲಿ ಎಲ್ಲರ ಜೊತೆಗೂ ಕೂಡ ಸಹನೆಯಿಂದ ಗೆಲ್ಲಬೇಕಾಗತ್ತೆ. ಒಂದಷ್ಟು ಜವಾಬ್ದಾರಿಗಳನ್ನು ನೀವೇನಾದರೂ ತಗೊಂಡಿಲ್ಲ ಅಂತ ಹೇಳಿದ್ರೆ, ನನ್ನ ಲೈಫಲ್ಲಿ ನಾನು ಇದನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ, ಇದಾಗತ್ತೆ, ನಾನು ನನ್ನ ಲೈಫಲ್ಲಿ ಇದರಿಂದ ನಾನೊಬ್ಬಳೇ ಬೆಳಿಬೇಕು, ನಾನೊಬ್ಬಳೇ ಆಗಬೇಕು ಅಂತಲ್ಲ, ಇದರಿಂದ ನಾನು ಮಾಡುವಂತಹ ಕೆಲಸದಿಂದ, ನಾನು ಮಾಡುವಂತಹ ವ್ಯವಹಾರದಿಂದ ನನ್ನ ಜೊತೆಯಲ್ಲಿ ಇನ್ನೊಬ್ಬರನ್ನು ಕೂಡ ಬೆಳೆಸ್ತೀನಿ ಅಂತ ಹೇಳಿ. ನಾನೇನು ಮಾಡ್ತೀನಿ ಸಪೋಸ್ ಅಂತ ಹೇಳಿದ್ರೆ, ಈ ಬಡ ಮಕ್ಕಳಿಗೆ ಏನಾದರೂ ಒಂದು ದಾನ ಮಾಡುವಂಥದ್ದು, ಅಥವಾ ಕಾಣದ ಕೈಗಳಿಗೆ ಮಾಡಬೇಕು, ಯಾವಾಗ್ಲೂ ಗೊತ್ತಿರೋರಿಗೆ ಮಾಡುವಂಥದ್ದು, ಅಥವಾ ನಮ್ಮ ಜೊತೆಗೆ ಇದ್ದು ಬೆನ್ನಿಗೆ ಚೂರಿ ಹಾಕುವಂಥವ್ರನ್ನ ದಯವಿಟ್ಟು ಎಲ್ಲ ಇರುತ್ತೆ ಅವ್ರ ಹತ್ರ,
ಹಾಗೆ ಅವರು ಸ್ಟ್ರಗಲ್ ಮಾಡೋದಿಲ್ಲ, ನಮ್ಮನ್ನು ಎಕ್ಸ್ಪೆಕ್ಟೇಷನ್ ಮಾಡ್ತಿರ್ತಾರೆ. ಅಂಥವ್ರನ್ನ ಬೆಳೆಸೋ ಅವಶ್ಯಕತೆ ಇಲ್ಲ. ಯಾವುದೋ ಒಂದು ಚಿಕ್ಕ ಮಗುಗೋ ಅನಾಥ ಮಗುಗೋ ನನ್ನ ಕೆಲಸದಲ್ಲಿ ನೀವು 10,000 ದುಡೀರಿ, ಅದರಲ್ಲಿ ನೀವು ವರ್ಷಕ್ಕೆ 1 ಸಲನೋ ಆ ಮಗುಗೆ ಬಟ್ಟೆ ಕೊಡುವಂಥದ್ದು, ಅಥವಾ ಈಗ ನೋಡಿ ಜೂನ್ ಜುಲೈ ಬಂತು, ಓದಿಸೋದಕ್ಕೆ ಅಂತ ಏನಾದರೂ ಕೊಡುವಂಥದ್ದು, ಇದು ಏನು ಮಾಡುತ್ತೆ ನಿಮಗೆ ಅಂತ ಹೇಳಿದ್ರೆ ಯಾವುದೋ ಒಂದು ಉತ್ತುಂಗ ಸ್ಥಾನಕ್ಕೆ ತೊಗೊಂಡು ಹೋಗಿಬಿಟ್ಬಿಡುತ್ತೆ. ಕೆಲವು ಜವಾಬ್ದಾರಿಗಳನ್ನು ಕೂಡ ನೀವು ಮನೆಯದು ಚಿಕ್ಕ ಜವಾಬ್ದಾರಿಗಳನ್ನು ತೊಗೊಳ್ಬೇಕಾಗತ್ತೆ. ಮನೆಗೆ ಹೋಗ್ತಾ ನಿಮ್ಮ ತಾಯಿಗೆ ಹಾಲನ್ನ ತೊಗೊಂಡು ಹೋಗಿ ಕೊಡೋದು, ಫ್ರೂಟ್ಸ್ನ ತೊಗೊಂಡು ಹೋಗಿ ಕೊಡೋದು, ಅದರಲ್ಲಿ ಎಷ್ಟು ಜೀವ ತಣ್ಣಗಾಗತ್ತೆ ಗೊತ್ತಾ. ಅವರು ಏನು ನಮ್ಮ ಪೇರೆಂಟ್ಸ್ಗಳಾಗಿರ್ಬೋದು ಅಥವಾ ನಮ್ಮ ಫ್ಯಾಮಿಲಿ ಪರ್ಸನ್ಸ್ ಆಗಿರಬಹುದು, ಅವ್ರಿಗೆ ಬೇಕಾಗಿರುವಂಥದ್ದು ಯಾವುದೋ ಒಂದು ವಸ್ತುಗಳನ್ನು ತೊಗೊಂಡು ಹೋಗಿ ಕೊಡಿ. ಅವರು ಹೇಗೆ ಅಂತ ಹೇಳಿದ್ರೆ, ನೀವು ಎಲ್ಲೋ ಹರಕೆ ಹೊತ್ತು ಎಲ್ಲೋ ದುಡ್ಡು ಖರ್ಚು ಮಾಡ್ಕೊಳ್ಳೋದಕ್ಕಿಂತ ಅವರೇ ಅರ್ಧ ಬ್ಲೆಸ್ಸಿಂಗ್ಸ್ ಮಾಡ್ತಿರ್ತಾರೆ. ನಿಮ್ಮ ಅಜ್ಜಿಗೆ ಹಣ್ಣು ತಂದು ಕೊಡುವಂಥದ್ದು, ಅವರೇ 99% ಅವ್ರದ್ದೇ ಆಶೀರ್ವಾದ ಸಿಕ್ಬಿಡುತ್ತೆ. ಅದೇ ಒಂದು ಪಾಸಿಟಿವ್ ವೈಬ್ಸ್ ನಿಮ್ಮ ಹತ್ರ ಇರುತ್ತೆ ಅಂತ ಹೇಳ್ಬೋದು. ಸೊ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದೆ ಈ ವರ್ಷದಲ್ಲಿ, ಒಳ್ಳೆಯದೇ ಕೊಡಲಿ ಅಂತ ನಾನು ಬೇಡ್ಕೊಳ್ತೀನಿ. ಇಲ್ಲಿ ನೋಡಿ ಎಕ್ಸಾಜುಯೇಷನ್ ಅಂತ ಹೇಳಿ ಬರ್ತಾ ಇದೆ. ಹಾಗೆ ಇಲ್ಲಿ ಬಹಳಷ್ಟು ಸುಸ್ತಾಗುವಂಥದ್ದು, ಬಹಳಷ್ಟು ಏನಿದೆ ಇದು ಒಂದಿನ ಬಹಳಷ್ಟು ಹುಮ್ಮಸ್ಸಲ್ಲಿರುವಂಥದ್ದು, ಮತ್ತೊಮ್ಮೆ ನೀವು ಅಯ್ಯೋ ನನ್ನ ಕೈಯಲ್ಲಿ ಆಗ್ತಾ ಇಲ್ವೇನೋ, ಆಗೋದೇ ಇಲ್ವೇನೋ ಅನ್ನುವಂತಹ ರೀತಿಯಲ್ಲಿ ಕೂರುವಂಥದ್ದು, ಈ ರೀತಿಯೆಲ್ಲ ನೀವು ಮಾಡ್ಕೊಳ್ತೀರಿ ಅಂತ ಹೇಳಿ ತೋರಿಸುತ್ತೆ. ದಯವಿಟ್ಟು ನೀವು ಇದಕ್ಕೇನು ಮಾಡಬೇಕಾಗತ್ತೆ, ಆಂಜನೇಯನ ಮೊರೆ ಹೋಗಿ ಆತನನ್ನು ಶನಿವಾರ ಪ್ರದಕ್ಷಿಣೆ ಹಾಕಿ ಮುಂದಕ್ಕೆ ಹೋಗಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಾನು ನೆಗೆಟಿವ್ ಎನರ್ಜಿ, ನೆಗೆಟಿವ್ ಕಣ್ಗಳ ಜೊತೆಗೇ ನೀವು ಇರೋದ್ರಿಂದ ದಯವಿಟ್ಟು ಈ ಥರದೊಂದು ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಇನೋಸೆನ್ಸ್ ಅಂತ ಹೇಳಿ ಬರ್ತಾ ಇದೆ. ನನಗೆ ಗೊತ್ತಿದೆ ಅಂತ ಹೇಳ್ಕೊಳ್ಳೋ ಅಂಥದ್ದು, ನನಗೆಲ್ಲ ಗೊತ್ತು, ನಂಗೆ ನೀವೇನು ಹೇಳಬೇಡಿ, ಯಾರು ಏನೇ ಹೇಳಿರಲಿ ಅದು ನಿಮಗೆ ಗೊತ್ತಿರಲಿ, ಮೌನವಾಗಿ ಅವ್ರು ಏನು ಹೇಳ್ತಾರೋ ಅದನ್ನು ಕೇಳಿ. ಅವ್ರು ನಿಮ್ಗಿಂತ ದೊಡ್ಡವರಾಗಿರ್ಬೋದು, ನಿಮ್ಗಿಂತ ಚಿಕ್ಕವರಾಗಿರ್ಬೋದು, ಮೌನನ ಇಟ್ಕೊಂಡು ನೀವು ಅವ್ರು ಏನು ಹೇಳ್ತಾರೋ ಅದನ್ನು ಇನೋಸೆನ್ಸ್ನ ತೋರಿಸ್ಬೇಕಾಗತ್ತೆ. ಓಕೆನಾ. ನೀವು ಎಷ್ಟು ಸ್ಮಾರ್ಟಾಗಿ ವರ್ಕ್ ಮಾಡ್ತಿರೋ, ಎಷ್ಟು ಸ್ಮಾರ್ಟಾಗಿ ಜನಗಳ ಮಧ್ಯದಲ್ಲಿ ಇರ್ತಿರೋ, ಅಷ್ಟೇ ಸ್ಮಾರ್ಟಾಗಿ ನಿಮ್ಮ ಲೈಫ್ ಇರುತ್ತೆ ಅಂತ ಹೇಳಿ ಯೂನಿವರ್ಸಿಗೆ ಗೊತ್ತು. ನಿಮಗೆ ಅತಿ ಬುದ್ಧಿವಂತರು ನೀವು ಅಂತ ಹೇಳಿ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ನಮ್ಮ ಅಪ್ಪುಗೆ ಎಲ್ಲನೂ ಗೊತ್ತು, ಅವರೆಲ್ಲನೂ ಮಾಡ್ತಾ ಇದ್ರು. ಬಟ್ ಆದರೆ ನಮಗೆ ಅಪ್ಪು ಅವರು ಡೆತ್ ಆದಮೇಲೆ ಗೊತ್ತಾಗಬೇಕು ಅಂತಲ್ಲ, ಅಪ್ಪು ಇದ್ದಾಗೆ ಏನೋ ಒಂದು ಪಾಸಿಟಿವ್ ವೈಬ್ರೇಷನ್, ಇದು ಯಾವುದೋ ಒಂದು ತೂಕದ ವ್ಯಕ್ತಿತ್ವ, ಇದು ಯಾವುದೋ ಒಂದು ತೂಕ ಇರುವಂತಹ ವ್ಯಕ್ತಿತ್ವ ಅಂತ ಗೊತ್ತಾಗ್ತಿತ್ತು. ಯೂನಿವರ್ಸ್ ಆ ರೀತಿ ಒಂದು ಮಾಡುತ್ತೆ. ನೀವು ಅದನ್ನು ಪೋರ್ಟ್ರೇ ಮಾಡಬೇಕು ಅಥವಾ ಅದು ತೋರಿಸ್ಕೊಳ್ಬೇಕು ಅನ್ನುವಂಥ ಅವಶ್ಯಕತೆಗಳಿಲ್ಲ ಅಂತ ಹೇಳ್ತಾ ಈ ಸೆಕೆಂಡ್ ಕಾರ್ಡ್ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಪಡೀರಿ ಅಂತ ಹೇಳ್ತಾ, ಯಾರೆಲ್ಲ 3ನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ 3rd ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ಈ ವರ್ಷ ನೀವು ಅಂದ್ಕೊಂಡಿರುವಂತಹ ವಿಶ್, ಯಾವುದೇ ಒಂದು ಕೆಲಸ ಆಗುತ್ತಾ ಇಲ್ವಾ ಅಂತ ಹೇಳಿ ನೋಡೋಣ. ಓಕೆ, ನಾನೆಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಇಲ್ಲಿ 5 ಆಫ್ ಸ್ವಾರ್ಡ್ಸ್ ಬಂದಿದೆ. ಬಹಳಷ್ಟು ಕಿತ್ತಾಟಗಳು, ಜಗಳಗಳು, ಕಿರಿಕಿರಿಗಳು ಇವನ್ನೆಲ್ಲ ನಡೀತಾ ಇದೆ ನಿಮ್ಮೊಟ್ಟಿಗೆ. ಅದು ಬಹುಶಃ ಗಂಡ ಹೆಂಡತಿ ನಡುವೆ ಇರ್ಬೋದು, ಫ್ಯಾಮಿಲಿಯಲ್ಲಿರ್ಬೋದು, ಫ್ರೆಂಡ್ ಸರ್ಕಲಲ್ಲಿರ್ಬೋದು, ಅಥವಾ ಅವರು ಕಿತ್ತಾಟಗಳು ನಡೀತಾ ಇದೆ, ಅವರಿಂದ ಏನೋ ಆಗ್ಬಿಡುತ್ತಾ ಅಥವಾ ಅವರಿಂದ ಇದು ಆಗತ್ತಾ ಅದಾಗತ್ತಾ ಅಂತ ಹೇಳಿ ಇನ್ನೂ ಕೂಡ ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳುವಂಥದ್ದು. ಇಲ್ಲಿ ನೀವು ಅಂದ್ಕೊಂಡಂಗೆ ಎಲ್ಲರೂ ಇರಬೇಕು ಅನ್ನುವಂಥದ್ದಿಲ್ಲ ಅಲ್ವಾ. ಸೊ ಇಲ್ಲಿ ಯಾರಾದರೂ ನಿಮ್ಮಿಂದ ಜಗಳಗಳಾಡಿ ಕಿರಿಕಿರಿಗಳು ಮಾಡಿ ದೂರ ಆಗಿದ್ರೆ ಆ ವ್ಯಕ್ತಿಗಳು ನಿಮ್ಮನ್ನು ಮಿಸ್ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳಿದೆ ಅಂತ ಹೇಳಿ ತೋರಿಸುತ್ತೆ. ಅದು ನಿಮ್ಮ ಸಂಬಂಧಗಳಲ್ಲಾಗಿರ್ಬೋದು, ಅಥವಾ ಫ್ರೆಂಡ್ ಸರ್ಕಲಲ್ಲಾಗಿರ್ಬೋದು, ಅಥವಾ ಯಾವುದೇ ಒಂದು ವಿಚಾರದಲ್ಲಾಗಿರಬಹುದು. ಈ ಹಿಂದೆ ನಿಮ್ಮಿಬ್ಬರ ನಡುವೆ ಬಹಳಷ್ಟು ಕಿರಿಕಿರಿಯಾಗಿ ದೂರ ಆದಂತಹ ಸಂಬಂಧಗಳು ಬಹಳಷ್ಟು ನಿಮ್ಮನ್ನು ಮಿಸ್ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ. ಇಲ್ಲಿ ಬಹಳಷ್ಟು ಜನಗಳ ನಡುವೆ ನಿಮ್ಮ ಲೈಫ್ ಬಗ್ಗೆ ಯಾರೋ ಏನೋ ಹೇಳಿದ ಕೂಡಲೇ ಅಥವಾ ಯಾರ್ದೋ ಲೈಫ್ ಆಗಿದೆ ಅಂದ ಕೂಡಲೇ ನೀವು ಅಲ್ಲಿನ್ಯಾರ್ದೋ ಜೊತೆ ಕಿತ್ತಾಡುವಂಥದ್ದು, ಅಲ್ಲಿನ್ಯಾರನ್ನೋ ತಪ್ಪಾಗಿ ತಿಳ್ಕೊಳ್ಳುವಂಥದ್ದು ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿದೆ. ಬಟ್ ಯಾರೋ ಒಬ್ಬ ದೂರದ ಫ್ರೆಂಡ್ ಬಹಳಷ್ಟು ವರ್ಷಗಳಿಂದ ನೀವು ಬಹಳ ಮಿಸ್ ಮಾಡ್ಕೊಂಡಿದ್ರೆ ಅಥವಾ ಬಹಳಷ್ಟು ತಿಂಗಳುಗಳಿಂದ ಮಿಸ್ ಮಾಡ್ಕೊಂಡಿದ್ರೆ ಅಂತ ಫ್ರೆಂಡಿಂದ ನಿಮಗೆ ಕಾಂಟ್ಯಾಕ್ಟ್ ಬರುವಂತಹ ಸಾಧ್ಯತೆ ಇದೆ. ಅವರು ನಿಮಗೆ ಕಾಲ್ ಮೆಸೇಜ್ ಮಾಡುವಂತಹ ಸಾಧ್ಯತೆ ಇದೆ. ನಿಮ್ಮ ಪರ್ಸನ್ ಏನಾದರೂ ನಿಮ್ಮಿಂದ ದೂರ ಇದ್ದರೆ, ಕೆಲಸದ ವಿಚಾರವಾಗಿ ದೂರ ಇರ್ಬೋದು, ಅಥವಾ ನೀವಿಬ್ರು ಯಾವುದೋ ಒಂದು ಸಂದರ್ಭದಿಂದ ದೂರ ಇರ್ಬೋದು, ನೀವಿಬ್ರು ಈ ಯುಗಾದಿ ಕಳೆದ ನಂತರ ಆಗಿರ್ಬೋದು, ಯುಗಾದಿಯಲ್ಲಾಗಿರ್ಬೋದು, ಮತ್ತೆ ಅವರು ಬರುವಂತಹ ಸಾಧ್ಯತೆ, ನಿಮ್ಮನ್ನು ಸಿಗುವಂತಹ ಸಾಧ್ಯತೆ, ನಿಮ್ಮನ್ನು ಮೀಟ್ ಮಾಡುವಂತಹ ಸಾಧ್ಯತೆ, ಕಮ್ಬ್ಯಾಕ್ ಆಗುವ ಸಾಧ್ಯತೆ ಅತಿ ಹೆಚ್ಚಾಗಿ ನಾನು ನೋಡ್ತಾ ಇದ್ದೀನಿ. ಇಲ್ಲಿ 7 ಆಫ್ ಸ್ವಾರ್ಡ್ಸ್ ನೋಡಿರೋದ್ರಿಂದ
ದಯವಿಟ್ಟು ಯುಗಾದಿ ಕಳೆದ ನಂತರದಲ್ಲಿ ಅರ್ಧಂಬರ್ಧ ವಿಚಾರಗಳನ್ನು ದಯವಿಟ್ಟು ಯಾರೇ ಏನೇ ಹೇಳಿರಲಿ, ಯಾರ ಬಗ್ಗೆ ಏನೇ ತಪ್ಪಾಗಿ ಮಾಡಿರಲಿ, ಯಾರ ಬಗ್ಗೆ ಏನೇ ಹೇಳಿದ್ರು ಕೂಡ ಅರ್ಧಂಬರ್ಧ ವಿಚಾರಗಳನ್ನು ನೀವು ಮಾಡಿಕೊಂಡು ಅದೇ ರೀತಿ ಸಪೋಸ್ ಇವರು ಕೆಟ್ಟವರು ಅಥವಾ ನಾನಿನ್ನೇನೋ ಒಂದು ವಸ್ತುನ ತೋರಿಸೋದು ಇದು ಕೆಟ್ಟದ್ದು ಅಂತ ಹೇಳಿದ್ರೆ ಅದನ್ನೇ ನಂಬ್ಕೊಂಡ್ಬಿಡ್ತೀರಿ. ದಯವಿಟ್ಟು ಆ ರೀತಿ ಕನ್ಫ್ಯೂಷನ್ನ ಅಥವಾ ಯಾರೋ ನಿಮ್ಮನ್ನು ಅಡ್ಡದಾರಿಗೆ ಎಳೆಯುವಂಥದ್ದನ್ನು ತಪ್ಪಿಸ್ಕೊಳ್ಳಿ. ಅಲ್ಲಿ ಒಂದು ಚೂರು ಹೇಳಿದರೆ ನೀವು ಅದ್ರ ಬಗ್ಗೆನೇ ಅಂತ ಆ ವ್ಯಕ್ತಿತ್ವನೇ ತಪ್ಪಾಗಿ ನೋಡ್ಕೊಳ್ಳೋದಕ್ಕೆ ಶುರು ಮಾಡ್ತೀರಿ. ಯಾವುದೇ ಒಂದು ವ್ಯಕ್ತಿ ಆಗಿರಲಿ, ಯಾವುದೇ ಒಂದು ವಸ್ತು ಆಗಿರಲಿ, ಯಾವುದೇ ಒಂದು ವ್ಯವಹಾರಗಳಾಗಿರಲಿ, ಯಾರೋ ಏನೋ ಹೇಳಿದ ತಕ್ಷಣವೇ ಅದನ್ನೇ ಮೈಂಡ್ಸೆಟ್ಟಲ್ಲಿ ಇದು ಮಾಡಬೇಡಿ. ಇಲ್ಲಿ ತಪ್ಪ್ಯಾವುದು ಸರಿ ಯಾವುದು ಅಥವಾ ಆ ಲೈಫಲ್ಲಿ ನೋಡಿ, ಈ ವ್ಯಕ್ತಿಗೆ ಶತ್ರು ಆಗಿದ್ರೆ ಅದು ನಿಮಗೂ ಕೂಡ ಶತ್ರು ಆಗಿರಬೇಕು ಅಂತಲ್ಲ. ಈ ವ್ಯಕ್ತಿ ಬಗ್ಗೆ ನಿಮಗೆ ತಪ್ಪಾಗಿ ಹೇಳಿರ್ಬೋದು ಅಥವಾ ಅವರಿಬ್ಬರ ನಡುವೆ ಏನೋ ಕ್ಲಾಶಸ್ ಆಗಿರುತ್ತೆ, ಅವರಿಬ್ಬರು ಎನರ್ಜಿ ಆಗಿರುತ್ತೆ. ಸೊ ಇಲ್ಲಿ ಇವರು ಅಯ್ಯೋ ಅವ್ರು ಸರಿ ಇಲ್ಲ ಅಂದ ಕೂಡಲೇ ನೀವು ಅದನ್ನು ಏನು ಮಾಡ್ತೀರಿ, ಅಯ್ಯೋ ಇವ್ರು ಸರಿನೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ನೋಡ್ತೀರಿ. ಸೊ ಹಾಗಾಗಿ ಅವ್ರು ಯಾರೋ ಇದ್ದೋ ಲೈಫಲ್ಲಿ ಸರಿ ಇಲ್ಲದೆ ಇರ್ಬೋದು ಅಥವಾ ಅವ್ರು ಇನ್ಯಾರ್ದೋ ಲೈಫಿಗೆ ಸರಿ ಹೋಗದೆ ಇರಬಹುದು. ಬಟ್ ನೀವು ಅದೇ ರೀತಿ ಇರುವಂಥದ್ದು ಬೇಡ. ಯಾಕೆಂತ ಹೇಳಿದ್ರೆ ನೀವು ಯಾರು ಏನೇ ಹೇಳಿಕೊಟ್ರು ಬೇಗ ನಂಬುವಂಥದ್ದು ಅದೇ ರೀತಿ ಇರುವಂತಹ ಸಾಧ್ಯತೆಗಳು ಕೂಡ ಅದೇ ರೀತಿ ಹೆಚ್ಚಾಗಿದೆ. ಸೊ ಇಲ್ಲಿ ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಯಾವುದೋ ಒಂದು ನಿಂತ ಕೆಲಸ ಏನಿದೆಯಲ್ಲ ಬಹಳಷ್ಟು ಬೇಗ ಆಗುವಂತಹ ಸಾಧ್ಯತೆಗಳಿದೆ. ಅದು ನಿಮ್ಮ ಬಿಸ್ನೆಸ್ ಇರ್ಬೋದು, ಕೆಲಸ ಇರ್ಬೋದು. ಭಾಳಷ್ಟು ದಿನಗಳಿಂದ ಅದ್ರ ಬಗ್ಗೆ ನೀವು ಭಾಳಷ್ಟು ಥಿಂಕ್ ಮಾಡಿದ್ರಿ, ಅದಾಗ್ತಾ ಇರಲಿಲ್ಲ, ಅಥವಾ ಜನಗಳಿಂದನೋ ಅಥವಾ ನಿಮ್ಮ ಮನಸ್ಸಿಂದನೋ ಅಥವಾ ಬಹಳಷ್ಟು ವಿಚಾರಗಳು ನಿಮ್ಮ ಯೋಗಗಳಿಂದನೋ ಆ ಕೆಲಸ ಆಗ್ತಾ ಇರೋದಿಲ್ಲ. ಬಟ್ ಯುಗಾದಿ ಕಳೆದ ನಂತರದಲ್ಲಿ ಆ ಕೆಲಸಕ್ಕೆ ನೀವು ಆ್ಯಕ್ಷನ್ ತಗೊಳ್ತೀರಿ. ಬಹುಶಃ ಇಲ್ಲಿ ಮನೆ ಬದಲಾವಣೆ ಮಾಡುವಂತಹ ಸಾಧ್ಯತೆಗಳಿದೆ ಅಥವಾ ನಿಮಗೆ ಯಾವುದೋ ಒಂದು ಸಿಹಿ ಸುದ್ದಿ ಬರುವಂತಹ ಸಾಧ್ಯತೆ ಇದೆ. ಬಿಸ್ನೆಸ್ ಪ್ರಮೋಷನ್ಸ್ ವಿಚಾರವಾಗಿ ಅಥವಾ ಕೆಲಸದ ವಿಚಾರವಾಗಿ, ವ್ಯವಹಾರದ ವಿಚಾರವಾಗಿ ಏನಾದರೂ ನೋಡ್ತಾ ಇದ್ರೆ ಅದು ಕೂಡ ಆಗುವಂತಹ ಸಾಧ್ಯತೆಗಳು, ಅಂದರೆ ಸಿಹಿ ಸುದ್ದಿನೇ ಕೂಡ ಇದೆ ಇಲ್ಲಿ ಅಂತ ತೋರಿಸ್ತಾ ಇದೆ. ಇಲ್ಲಿ ಯಾರೆಲ್ಲ ಈ ರೀಡಿಂಗ್ನ ನೋಡ್ತಾ ಇದ್ರಿ, ಥರ್ಡ್ ಸ್ಟೋನ್ ಇರುವಂತಹ ಕಾರ್ಡ್ ರೀಡಿಂಗ್, ದಯವಿಟ್ಟು ರುದ್ರಾಭಿಷೇಕ, ನಿಮ್ಮ ಮನೆ ದೇವರುಗಳಿಗೆ ರುದ್ರಾಭಿಷೇಕನೋ ಅಥವಾ ಅಭಿಷೇಕಗಳು, ಮನೆ ದೇವರುಗಳು ನಿಮ್ಮದು ಶಿವ ಆಗಿದ್ರೆ ರುದ್ರಾಭಿಷೇಕ ಓಕೆ, ಅಥವಾ ನೀವು ನಿಮ್ಮ ಮನೆ ದೇವರುಗಳು ಏನಿದೆಯಲ್ಲ ಅದು ಬಹಳಷ್ಟು ಅಂದರೆ ಆ ದೇವರುಗಳನ್ನು ನೀವು ಹೋಗಿ ದರ್ಶನಗಳನ್ನೇ ಮಾಡಿರೋದಿಲ್ಲ ಅಥವಾ ಏನು ಇದು ಮಾಡಿರೋಲ್ಲ, ಬಹಳಷ್ಟು ಇಗ್ನೋರ್ ಮಾಡಿರ್ತೀರಿ. ನಿಮ್ದು ಯಾವುದೇ ವ್ಯವಹಾರ ಶುರು ಮಾಡೋದಕ್ಕಿಂತ ಮುಂಚೆ ಅಥವಾ ಯಾವುದೋ ಒಂದು ಕೆಲಸ ಸ್ಟ್ರಕ್ ಆಗಿದ್ರೆ ನಿಮ್ಮ ಮನೆ ದೇವರಿಗೆ ಏನು ಮಾಡಬೇಕಾಗತ್ತೆ, ಒಂದಷ್ಟು ಅಭಿಷೇಕಗಳನ್ನು ಮಾಡಿಸುವಂಥದ್ದು ಅಥವಾ ನಿಮ್ಮ ವೇಯಲ್ಲಿ ಯಾವ್ಯಾವ ರೀತಿ ಇದೆ ಆ ರೀತಿಯಲ್ಲೇ ನೀವು ಅದಕ್ಕೆ ಒಂದಷ್ಟು ಪೂಜೆಗಳನ್ನು ಅಥವಾ ಅಷ್ಟೋತ್ತರಗಳನ್ನು ಅಥವಾ ಯಾವ ನಿಮ್ಮ ವೇಯಲ್ಲಿ ಅದು ಏನು ಮಾಡ್ತಿರೋ, ನೀವು ಬುತ್ತಿಯನ್ನು ಇಡ್ತಿರೋ ಅಥವಾ ಏನೋ ಒಂದು ಅಡುಗೆ ಮಾಡಿ ನೈವೇದ್ಯನ ಸಮರ್ಪಣೆ ಮಾಡ್ತಿರೋ, ನಿಮ್ಮ ಮನೆ ದೇವರಿಗೆ ಇದನ್ನು ಮಾಡಿಕೊಳ್ಳೇಬೇಕಾಗತ್ತೆ. ಇಲ್ಲಿ ಮನೆಗೆ ಆ ತೀರ್ಥಗಳನ್ನು ತಂದು ಪ್ರೋಕ್ಷಣೆ ಮಾಡುವಂಥದ್ದು ಈ ರೀತಿ ಎಲ್ಲ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ನಂತರದಲ್ಲಿ ಇಲ್ಲಿ ಯುಗಾದಿ ಕಳೆದ ನಂತರ ನಿಮ್ಮ ಲೈಫಿಗೆ ಹೊಸ ವ್ಯಕ್ತಿಯ ಪ್ರವೇಶ ಇದೆ. ಕೆಲವ್ರ ಲೈಫಲ್ಲಿ ನಾನು ಒಂಟಿಯಾಗಿದ್ದೀನಿ, ನನ್ನ ಜೀವನದಲ್ಲಿ ಯಾರೂ ಇಲ್ವಾ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಪ್ರವೇಶ ಆಗುವಂತಹ ಸಾಧ್ಯತೆ ಇದೆ. ಮದುವೆ ವಿಚಾರಕ್ಕೆ ಏನಾದರೂ ನೋಡ್ತಾ ಇದ್ರೆ ಎಸ್, ಆ ಪ್ರೊಫೈಲ್ನ ನಿಮಗೆ ಒಂದು ಅದ್ಭುತವಾದಂತಹ ಪ್ರೊಫೈಲ್ ಬರುವಂಥ ಸಾಧ್ಯತೆ ಇದೆ. ಆ ಪ್ರೊಫೈಲ್ ಕೂಡ ಲೈಫ್ ಲಾಂಗ್ ಇರುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಇಲ್ಲಿ ಇನ್ನು ಕೆಲವ್ರ ಲೈಫಲ್ಲಿ ಹೊಸ ಫ್ರೆಂಡ್ಶಿಪ್ ಹಾಗೆ ಹೊಸ ಅಧ್ಯಾಯ ಒಂದು ಶುರುವಾಗುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿ ನಾನಿಲ್ಲಿ ನೋಡ್ತಾ ಇದ್ದೀನಿ. ಮದುವೆ ವಿಚಾರ ಆಗಿರ್ಬೋದು, ಸಂಬಂಧಗಳ ವಿಚಾರ ಆಗಿರ್ಬೋದು, ಅಚಾನಕ್ಕಾಗಿ ನಿಮ್ಮ ಲೈಫಿಗೆ ಯಾವುದೋ ಹೊಸ ವ್ಯಕ್ತಿಯ ಪ್ರವೇಶನೂ ಕೂಡ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಅಂತಲೇ ಹೇಳಬಹುದು. ಇಲ್ಲಿ ನಾನು ಎಸ್ ಆರ್ ನೋ ರೀಡಿಂಗಲ್ಲಿ ಆಗುತ್ತಾ ಇಲ್ವಾ ಅಂತ ನಾನು ನೋಡೋದಕ್ಕೆ ಹೋದರೆ ನಿಮ್ಮ ಕೆಲಸಗಳು ಬಹಳಷ್ಟು ಕಿರಿಕಿರಿ ಆಗುವಂಥದ್ದು ಅಥವಾ ನಿಮ್ಮ ಮೈಂಡ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳದೆ ಬಹಳಷ್ಟು ಡಿಲೇ ಆಗುವಂಥ ಸಾಧ್ಯತೆಗಳಿದೆ. ಅದು ಬಿಟ್ಟರೆ ನಿಮ್ಮ ಲೈಫಲ್ಲಿ ಕೆಲಸ ಆಗಿರ್ಬೋದು ಬೇಗ ಆಗುವಂಥ ಸಾಧ್ಯತೆ ಇದೆ, ಸಂಬಂಧಗಳು ಸರಿ ಹೋಗುವ ಸಾಧ್ಯತೆಗಳಿದೆ ಅಂಥೇಳಿ ಇಲ್ಲಿ ನ್ಯೂ ವಿಷನ್ ಅಂತ ಬರ್ತಾ ಇರೋದ್ರಿಂದ ನಾನು ಹೇಳಿದ್ನಲ್ಲ, ನಿಮ್ಮ ಕೆಲಸಗಳು ಆಗುತ್ತಾ ಇಲ್ವಂತ ನಾನು ನೋಡೋದಕ್ಕೆ ಹೋದರೆ ಅದಕ್ಕೆ ಬೇರೆ ದಾರಿನ ನೀವು ಹುಡುಕಬೇಕಾಗತ್ತೆ ಅಥವಾ ಆ ಚಾಯ್ಸ್ನ ಬಿಟ್ಟು ಬೇರೆ ಚಾಯ್ಸ್ ಏನಾದರೂ ಇದ್ದರೆ ಅದನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಆಗದೆ ಇರೋದನ್ನೆಲ್ಲ ಸುಮ್ಮನೆ ಮನಸ್ಸಿನಲ್ಲಿ ಇಟ್ಕೊಂಡು ನಾನು 1 ವರ್ಷದೊಳಗೆ ಕೋಟ್ಯಾಧಿಪತಿ ಆಗಿಬಿಡ್ತೀನಿ ಅಂತ ಹೇಳಿದ್ರೆ ನೀವು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿರ್ತೀರಿ. ನಾನು ಹೇಳಿದ ಬ್ರೇಸ್ಲೆಟ್ನ ಹಾಕೊಂಡ್ಬಿಡ್ತೀರಿ, ಅಲ್ಲಿ ಏನೋ ಹೆಜ್ಜೆನೇ ಹಾಕ್ಲಿಲ್ದಂಗಿದ್ರೆ. ಸೊ ಹಾಗಾಗಿ ನಾನು ನಿಮಗೆ ಕರೆಕ್ಟ್ ಸರಿಯಾದ ರೀತಿಯಲ್ಲಿ ಸ್ಟೋನ್ ಹಾಕಿದ್ದೀನಿ, ಅಲ್ಲಿ ನೀವು ಕೂರಬಾರ್ದು, ಹಣ ಬರೋದು ನಿಲ್ಲಬಾರ್ದು ಅನ್ನೋ ರೀತಿಯಲ್ಲೇ ಪೈರೇಟ್ ಮಿಕ್ಸ್
ಸಿಟ್ರಿನ್ ಏನು ಹಾಕಿದ್ದೀನಲ್ವಾ ಅದು ನಿಮ್ಮ ಸೋಲಾರ್ ಪ್ಲೆಕ್ಸ್ ಚಕ್ರನ ಕರೆಕ್ಟಾಗಿ ಇಟ್ಟಾಗ ಎಲ್ಲದಕ್ಕೂ ಕೂಡ ಧೈರ್ಯ ಬರ್ತಾ ಹೋಗುತ್ತೆ. ಸೊ ನೀವು ವಿಷನ್ನ ನೀವು ಹುಡುಕ್ಬೇಕಾಗತ್ತೆ. ಹೊಸ ಹೊಸ ಯೋಚನೆಗಳನ್ನು ದಯವಿಟ್ಟು ಮಾಡಿ. ನನ್ನ ಲೈಫ್ನ ಹೀಗೆ ಯಾವಾಗಲೂ ಬೆಳಗ್ಗೆ ಅನ್ನ ಸಾಂಬಾರು ಚಿತ್ರಾನ್ನ ಮುದ್ದೆ ಈ ರೀತಿಯೇ ಲೈಫ್ ಇಟ್ಕೊಳ್ಳೋದು ಬದಲು ಅಡುಗೆ ವಿಚಾರಕ್ಕೆ ಹೋಗ್ಬಿಟ್ಟಿರ. ಆಮೇಲೆ ನಾನು ಹೇಳ್ತಾ ಇರೋದು ನನ್ನ ಜೀವನದಲ್ಲಿ ನಾನು ಒಂದು ಸ್ಟೆಪ್ನ ನನ್ನ ಮುಂದೆ ಇಡಬೇಕು. ನಾನು ಇಷ್ಟು ವರ್ಷ ಇದೇ ಥರ ಜೀವನ ಮಾಡ್ಕೊಂಡು ಬಂದ್ವಿ. ಇದಕ್ಕಿಂತ ಒಂದು ಸ್ಟೆಪ್ ಉತ್ತುಂಗ ಸ್ಥಾನಕ್ಕೆ ಹೋಗೋದಕ್ಕೆ ನಾನು ಏನು ಮಾಡಬಹುದು, ಏನಾದ್ರು ಚೇಂಜ್ ಏನಾದ್ರು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ನಾನು ಯಾವ ಹೆಜ್ಜೆನ ಇಡಬಹುದು, ಯಾವ ರೀತಿ ಹೊಸ್ತು ನನ್ನ ಜೀವನದಲ್ಲಿ ತರಬಹುದು. ಯೂನಿವರ್ಸ್ನ ನೀವು ಹೆಂಗೆ ಕೇಳ್ತಿರೋ ಅದು ಕೊಡುತ್ತೆ. ಕೇಳೋದ್ರು ನಿಮ್ಮ ಮನಸ್ಸಿನಲ್ಲೇ ಇಲ್ಲದೆ ಇದ್ದಾಗ ನೀವು ಹೆಂಗೆ ಭಯ ಪಡ್ತೀರೋ ಅದು ಹಾಗೆ ಭಯ ಪಡಿಸ್ತಾ ಕೂರುತ್ತೆ. ಸೊ ಹಾಗಾಗಿ ನೀವು ಯುಗಾದಿ ದಿನ ಚಂದ್ರನ ನೋಡ್ತಾನೆ ಕೇಳಿ, ನಾನು ಈ ವರ್ಷ ಈ ರೀತಿ ಬದಲಾಗಬೇಕು ಅಂತಲೇ ಇವತ್ತೇ ಡಿಸೈಡ್ ಮಾಡಿ. ನಿಮ್ಮ ಜೀವನ ನಾನು ಯಾವ ರೀತಿ ಇದನ್ನು ಬಿಟ್ಟು ಬೇರೆ ಯಾವ ರೀತಿ ನಾನು ಇಟ್ಕೊಳ್ಳೋದಕ್ಕೆ ಸಾಧ್ಯ, ಯಾವುದೋ ಒಂದು ವಿಚಾರದಲ್ಲಿ ಇಷ್ಟೆಲ್ಲ ಕೊರಗ್ತಾ ಇದ್ದೀನಿ ನಾನು, ಅದನ್ನು ಬಿಟ್ಟು ಬೇರೆ ಬದಲಾವಣೆ ಯಾವ ರೀತಿ ನಾನು ಮಾಡ್ಕೊಳ್ಬಹುದು, ಇದೆಲ್ಲನೂ ಕೂಡ ನೀವು ಬೇಡ್ಕೊಳ್ಬಹುದಲ್ಲ. ಬೇರೆ ವಿಷನ್ನು ಕೂಡ ನೀವು ಸೆಟ್ ಮಾಡ್ಕೊಳ್ಳಿ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ಕಾರ್ಡ್ ಏನಿದೆ ನೋಡೋಣ. ಇಲ್ಲಿ ಫೂಲ್ ಕಾರ್ಡ್ ಬಂದಿರೋದ್ರಿಂದ ನಾನು ಹೇಳಿದ್ನಲ್ಲ, ನ್ಯೂ ಬಿಗಿನಿಂಗ್ ಅನ್ನೋದಿದೆ. ಬಹಳಷ್ಟು ದುಡುಕಿದ್ರಿ, ಏರುಪೇರುಗಳು ನಿಮಗೆ ನೋಡು, ತಾಳ್ಮೆಯಿಂದ ಇರು, ಈ ರೀತಿ ಹೋಗಬೇಡ ಅಂತ ನಿಮ್ಮ ಹಿರಿಯರು ಹೇಳಿರ್ಬೋದು, ಫ್ರೆಂಡ್ಸ್ ಹೇಳಿರಬಹುದು. ನಾನು ಯಾರನ್ನೋ ಸುಮ್ಮನೆ ಬೇಡದ ವ್ಯಕ್ತಿಗಳನ್ನು ನಂಬುವಂಥದ್ದು, ಇದರಿಂದೆಲ್ಲ ಪಾಠ ಕಲ್ತಿರೋದ್ರಿಂದ ಇಲ್ಲಿ ಹೊಸ ಬಿಗಿನಿಂಗ್. ಇಲ್ಲಿ ಫೂಲ್ ಕಾರ್ಡ್ ಬಂದ ತಕ್ಷಣ ನಾನು ದಡ್ಡನ ಅಂತಲ್ಲ, ದಡ್ಡರ ರೀತಿಯಲ್ಲಿ ವರ್ತನೆ ಮಾಡಿದ್ರಿ. ಈ ಹಿಂದೆ ನಿಮ್ಮ ಆರೋಗ್ಯಗಳ ವಿಚಾರದಲ್ಲೂ ಕೂಡ ದಡ್ಡರ ರೀತಿಯಲ್ಲೇ ಮಾಡ್ಕೊಂಡಿದ್ದು ಕೂಡ, ಸಂಬಂಧಗಳಲ್ಲೂ ಕೂಡ ದಡ್ಡರ ರೀತಿಯಲ್ಲೇ ನೀವು ಮಾಡ್ಕೊಂಡಿದ್ದು. ಬಟ್ ಆದರೆ ಈ ವರ್ಷಕ್ಕೆ ಕಾಲಿಡ್ತಾ ಎಲ್ಲ ಪಾಠಗಳನ್ನು ಕಲ್ತಿದ್ದೀರಿ. ಯಾವುದೋ ಒಂದು ಹೊಸ ಅಧ್ಯಾಯ ನಿಮ್ಮ ಜೀವನದಲ್ಲಿ ಶುರು ಆಗ್ತಾ ಇದೆ ಅನ್ನುವಂತಹ ಸತ್ಯ ಕೂಡ ಬರ್ತಾ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಯಾರಿಗೆಲ್ಲ ಪೈರೇಟ್ ಕ್ರಿಸ್ಟಲ್ ಬೇಕು, ಬೇಗ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಕೆಲವು ಸ್ಟಾಕ್ಸ್ಗಳು ಮಾತ್ರ ಇದೆ. ಇದು ಬೇಗ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಇದು ಸಿಗೋದೇ ನಮಗೆ ಬಹಳ ಕಷ್ಟ ಆಗಿದೆ. ಯಾರೋ ಏನೋ ಕೊಡ್ತಾರೆ ಅಂದ ತಕ್ಷಣ ನಾವೇನೋ ತಂದು ಕೊಡುವಂಥದ್ದು ಇಲ್ಲ. ಯಾಕೆ ನನ್ನ ಕ್ಲೈಂಟ್ಸ್ಗಳಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದರ ರಿವ್ಯೂ ಏನಾದರೂ ಇತ್ತು ಅಂತ ಹೇಳಿದ್ರೆ ನಿಮ್ಮ ಕ್ರಿಸ್ಟಲ್ ಹಾಕೊಂಡ್ರು ಅಂಥದ್ದು ಅದು ಕೂಡ ನೀವು ಕಮೆಂಟಲ್ಲಿ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಗೊತ್ತಾಗಲಿ ಅಂತ ಹೇಳ್ತಾ, ಈ ಕ್ರಿಸ್ಟಲ್ ಯಾರಿಗೆಲ್ಲ ಬೇಕು ದಯವಿಟ್ಟು ಮುಂಚೆನೇ ಬುಕ್ ಮಾಡ್ಕೊಳ್ಳಿ. ಇದೊಂದು ಫೂಲ್ಸ್ ಗೋಲ್ಡ್. ಹಣ ಏನಾದರೂ ಒಡವೆಗಳೇನಾದರೂ ನೀವು ಪ್ಲೆಡ್ಜ್ ಮಾಡುವಂಥದ್ದಿದ್ರೆ, ಅಥವಾ ಒಡವೆ ನನ್ನ ಜೀವನದಲ್ಲಿ ಕೂಡಬೇಕು ಅನ್ನೋದಿದ್ರೆ, ಹಾಗೆ ಹಣದ ಅವಕಾಶಗಳು ನನ್ನ ಹತ್ರ ಬರಬೇಕು ಅಂತ ಹೇಳಿದ್ರೆ, ಪ್ರತಿದಿನವೂ ಕೂಡ ಹೊಸ ಅವಕಾಶಗಳಿಂದ ದುಡ್ಡನ್ನ ಎಳೆಯುವಂಥ ಸ್ಟೋನೇ ಪೈರೇಟ್ ಸ್ಟೋನ್. ವ್ಯವಹಾರ ಮಾಡುವಂತಹ ಸ್ಥಳದಲ್ಲಿಟ್ಟರೆ ಬಹಳಷ್ಟು ಹಣಗಳನ್ನು ನೀವು ನೋಡ್ತೀರಿ. ಇದು ಬರೀ ಇಟ್ಟ ದಿನದಿಂದನೇ ಕೂಡ ಬಹಳಷ್ಟು ವ್ಯವಹಾರ ಮಾಡಿದವರು ಕೂಡ ಇದ್ದಾರೆ. ಬಹಳಷ್ಟು ನನಗೆ ಆ ಕ್ಲೈಂಟ್ಸ್ಗಳು ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ ಫ್ಯಾಮಿಲಿ ಪರ್ಸನ್ಸ್ ರೀತಿ ಆಗಿಬಿಟ್ಟಿದ್ದಾರೆ. ಈಗಂತೂ ಅಸಿಸ್ಟೆಂಟ್ಗಳಿಗೆ ಕೇಳ್ಕೊಂಡ್ಬಿಡ್ತಾರೆ ಅಥವಾ ಯಾರಿಗಾದ್ರೂ ಒಬ್ರಿಗೆ ಕೇಳಿಬಿಡ್ತಾರೆ. ಸೊ ಅಷ್ಟು ಹಣನ ಎಳೆಯುತ್ತೆ ಅಂತ ಹೇಳಬಹುದು. ಹಾಗೆ ಇದು ಎಲ್ಲ ಪ್ರತಿಯೊಬ್ಬರು ಏನೇನೆಲ್ಲ ಅಂಗಡಿ ಮುಂಗಟ್ಟುಗಳಲ್ಲಿ ಇಟ್ಟಿರ್ತೀರಿ ನೀವು, ಅದನ್ನ ಅಲ್ಲಿ ಇಡ್ಬೋದು ಅಂತ ಹೇಳ್ತಾ, ಈ ಪೈರೇಟ್ ಮಿಕ್ಸ್ ಸಿಟ್ರಿನ್ ಏನಿದೆಯಲ್ಲ, ಇದು ಯುಗಾದಿಗೆ ಬಿಟ್ಟಿರುವಂಥದ್ದು. ಇದು ಸೂರ್ಯನಿಗೆ ಅಧಿಪತಿಯಾಗಿದೆ, ಗುರುಬಲ ಹೆಚ್ಚಾಗತ್ತೆ ಇದನ್ನು ಹಾಕೊಳ್ಳೋದ್ರಿಂದ. ಸೊ ಹಾಗಾಗಿ ಇದು ಸೂರ್ಯನ ವರ್ಷ ಆಗಿರೋದ್ರಿಂದ ಈ ಪೈರೇಟ್ ಮಿಕ್ಸ್ ಸಿಟ್ರಿನ್ ಸ್ಟೋನ್ ಏನಿದೆ ಆಫರ್ ಪ್ರೈಸಲ್ಲಿ ನಡೀತಾ ಇದೆ. ಬೇಗ ಬುಕ್ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಅದೃಷ್ಟ ಬರಲಿ, ಅದೃಷ್ಟ ಒಲಿಲಿ. ಈ ಯುಗಾದಿ ಬಹಳಷ್ಟು ಅವಕಾಶಗಳ ಬಾಗಿಲು ನಿಮಗೆ ತೆರೀಲಿ. ಹಾಗೆ ನಿಮ್ಮ ಮನಸ್ಸನ್ನು ಕಂಟ್ರೋಲ್ನಲ್ಲಿ ಇಡಲಿ. ಸರಿಯಾದ ಮಾರ್ಗಕ್ಕೆ ಭಗವಂತ, ಆ ಸೂರ್ಯದೇವ ಏನಿದೆ, ಸರಿಯಾದ ಮಾರ್ಗದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗಲಿ ಅಂತ ಹೇಳ್ತಾ, ನಿಮಗೆ ಮೋಸ ಮಾಡುವಂತಹ ಜನಗಳು ಬಾರದೇ ಇರಲಿ ಅಂತ ಜನಗಳಿಂದ ನೀವು ತಪ್ಪಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.